ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, 5 ರಫೇಲ್ಸ್ ಮೇಕ್ ಹೋಮ್ ರನ್ ಫ್ರಮ್ ಫ್ರಾನ್ಸ್. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ರಕ್ಷಣಾ ವಿಚಾರ. ಅದೇನಪ್ಪ ಅಂತ ಹೇಳಿದ್ರೆ, ಬಹುನಿರೀಕ್ಷಿತ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ವಾಯು ಗಡಿಯನ್ನು ಪ್ರವೇಶಿಸಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಭಾರತೀಯ ವಾಯುಪಡೆ, ಇಂಡಿಯನ್ ಏರ್ಫೋರ್ಸನ್ನು ಈ ರಫೇಲ್ ಯುದ್ಧ ವಿಮಾನಗಳು ಜಾಯಿನ್ ಆಗ್ತವೆ. ನೋಡಿ, ರಫೇಲ್ ಅಂತಕ್ಕಂತಹದ್ದು ನಮ್ಮ ಒಂದು ಸ್ಟ್ರಾಟಜಿಗೆ ಗೇಮ್ ಚೇಂಜರ್ ಅಂತಲೇ ಕರಿಬಹುದು. ಯಾಕಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಭಾರತ, ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ಒಂದು ಗಡಿ ವಿವಾದದಲ್ಲಿ ತೊಡ್ಕೊಂಡಿದೆ. ಸೊ ಹಾಗಾಗಿ ಭಾರತೀಯ ವಾಯುಪಡೆ ಅತ್ಯಂತ ಸಶಕ್ತವಾಗಿರ್ತಕ್ಕಂತಹದ್ದು ಅವಶ್ಯಕವಾಗಿದೆ. ನಿಮಗೆಲ್ಲ ನಾನು ಹಿಂದೆ ಹೇಳಿದ್ದೇನೆ, ನಮ್ಮ ದೇಶದಲ್ಲಿ ಒಟ್ಟು 42 ಸ್ಕ್ವಾಡ್ರನ್ಗಳ ಅಗತ್ಯತೆ ಇದೆ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗತ್ತೆ. ಸ್ಕ್ವಾಡ್ರನ್ಸ್ ಅಂತ ಹೇಳಿದ್ರೆ ಈ ಯುದ್ಧ ವಿಮಾನಗಳ ಒಂದು ಗುಂಪನ್ನು ಸ್ಕ್ವಾಡ್ರನ್ ಅಂತ ಕರೆಯಲಾಗುತ್ತೆ. ಸೊ ಇಂತಹ 42 ಯುದ್ಧ ವಿಮಾನಗಳ ಗುಂಪು ಅಥವಾ 42 ಸ್ಕ್ವಾಡ್ರನ್ಸ್ ನಮ್ಮ ಸೇನೆಗೆ, ಅಂದರೆ ನಮ್ಮ ಏನು ಏರ್ಫೋರ್ಸ್ ಇದೆ ಅದಕ್ಕೆ ಅಗತ್ಯತೆ ಇತ್ತು. ಬಟ್ ಪ್ರಸಕ್ತವಾಗಿ ಇರತಕ್ಕಂತಹದ್ದು ಕೇವಲ 30 ಸ್ಕ್ವಾಡ್ರನ್ ಮಾತ್ರ. ಸೊ ಹಾಗಾಗಿ ಒಂದು ಪಕ್ಷದಲ್ಲಿ ಯುದ್ಧ ಬ್ರೇಕ್ಔಟ್ ಆಯಿತು ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ನಡುವೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಿಂದ ಏನು ಈ 5 ರಫೇಲ್ ಯುದ್ಧ ವಿಮಾನಗಳು ಭಾರತವನ್ನು ಪ್ರವೇಶಿಸಿದ್ದಾವೆ, ಅದು ಬಹಳ ಖುಷಿ ಕೊಡಬೇಕಾಗಿರ್ತಕ್ಕಂತಹ ಒಂದು ಸಂಗತಿ. ಆ್ಯಂಡ್ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಸಿಂಪ್ಲೆಸ್ಟ್ ಪ್ರಶ್ನೆ ಅಂತ ಹೇಳಿದ್ರೆ, ಈ ರಫೇಲ್ ಯುದ್ಧ ವಿಮಾನ ಯಾವ ದೇಶದಿಂದ ಭಾರತ ಆಮದು ಮಾಡ್ಕೊಳ್ತಿದೆ ಅಂತೇಳಿ ಸಿಂಪಲ್ ಆಗಿ ಕೇಳಬಹುದು. ಅದು ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಫ್ರಾನ್ಸ್ ದೇಶ. ಸುಮ್ಮನೆ ನೋಟ್ ಮಾಡ್ಕೋಬೇಕಾಗುತ್ತೆ, ಮರಿಬಾರ್ದು. ಆ್ಯಂಡ್ ಅದೇ ರೀತಿ ಯಾವ ಒಂದು ಯುದ್ಧ ವಿಮಾನ ತಯಾರಿಕಾ ಕಂಪನಿ ಈ ರಫೇಲ್ ಜೆಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಉತ್ಪಾದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದು ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಇವೆರಡು ತುಂಬ ಸಿಂಪಲ್ ಆಗಿ ಆಗ್ತಕ್ಕಂತಹ ಪ್ರಶ್ನೆಗಳಾಗಿರುತ್ತೆ. ಆ್ಯಂಡ್ ಅದೇ ರೀತಿ ನಾನು ಹಿಂದೆನೂ ಕೂಡ ಡಿಸ್ಕಸ್ ಮಾಡಿದ್ದೇನೆ. ರಫೇಲ್ ಅಂದ ತಕ್ಷಣ ನಿಮಗೆ ಸಾವೋ ರಫೇಲ್ ಅಂತಕ್ಕಂತಹ ವಾಸ್ಕೋಡಿ ಗಾಮಾ ಬಂದಿದ್ದಂತಹ ಸುಮಾರು 4 ಹಡಗುಗಳಲ್ಲಿ ಒಂದು ಸಾವೋ ರಫೇಲ್ ಅಂತ ಇತ್ತು. ಅದೇ ರೀತಿ ಖ್ಯಾತ ಟೆನ್ನಿಸ್ ಆಟಗಾರ ರಫೇಲ್ ನಡಾಲ್ ಅವರಿದ್ದಾರೆ. ಆ್ಯಂಡ್ ಅದೇ ರೀತಿ ಫ್ರೆಂಚ್ ಭಾಷೆಯಲ್ಲಿ ರಫೇಲ್ ಅಂತ ಹೇಳಿದ್ರೆ ಗಸ್ಟ್ ಆಫ್ ವಿಂಡ್ ಅಂತ ಹೇಳಿ, ಅಂದರೆ ವೇಗವಾಗಿ ಬೀಸುತ್ತಿರತಕ್ಕಂತಹ ಗಾಳಿ ಅಂತ ಹೇಳಿ. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಸಿಂಪಲ್ ಆಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈಗ ನಾವು ಸ್ವಲ್ಪ ಡೆಪ್ತಲ್ಲಿ ತಿಳ್ಕೊಳ್ತಾ ಹೋಗೋದಾದ್ರೆ, ನೋಡಿ, ಈ 5 ರಫೇಲ್ ಯುದ್ಧ ವಿಮಾನಗಳೇನು ಬಂದಿದ್ದಾವೆ, ಅವುಗಳು ಭಾರತದ ಅಂಬಾಲಾ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಅವನ್ನ ಇಡಲಾಗುತ್ತೆ. ಬಹಳ ಪ್ರಮುಖವಾಗಿರುತ್ತೆ. ನಮ್ಮ ದೇಶಾದ್ಯಂತ ಹಲವಾರು ಏರ್ಫೋರ್ಸ್ ಸ್ಟೇಷನ್ಗಳಿದ್ದಾವೆ ಅಥವಾ ಈ ವಾಯುಪಡೆಯ ಬೇಸ್ಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂತಹದ್ದು ಈ ಅಂಬಾಲಾ ವಾಯುನೆಲೆ. ಇದನ್ನ ಏರ್ಫೋರ್ಸ್ ಬೇಸ್ ಅಥವಾ ವಾಯುನೆಲೆ ಅಂತ ಕರೆಯಲಾಗುತ್ತೆ. ಇದು ಹರಿಯಾಣ ರಾಜ್ಯದಲ್ಲಿ ಬರುತ್ತೆ. ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಇತ್ತೀಚೆಗಷ್ಟೇ ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದ ಏನು ಅಂಬಾಲಾ ವಾಯುನೆಲೆಯಲ್ಲಿ ಇರಿಸಲಾಯಿತು. ಆ ಅಂಬಾಲಾ ವಾಯುನೆಲೆ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳಬಹುದು. ಸರಿಯಾದ ಉತ್ತರ ಹರಿಯಾಣ ಆಗಿರುತ್ತೆ. ಇದು ಹರಿಯಾಣ ಮತ್ತು ಪಂಜಾಬ್ನ ಒಂದು ಗಡಿ ಪ್ರದೇಶದಲ್ಲಿ ಈ ಅಂಬಾಲಾ ಅನ್ನುವಂತಹ ಪ್ರದೇಶ ಕಂಡುಬರುತ್ತೆ. ಅಂಬಾಲಾ ಅಂತ ಹೇಳಿದ್ರೆ, ನೀವು 1857ನೇ ಇಸ್ವಿಯಲ್ಲಿ ಏನು ಸಿಪಾಯಿ ಮ್ಯೂಟ್ನಿ ಆಗಿರುತ್ತೆ, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಲೇ ಕರೆಸ್ಕೊಳ್ತಕ್ಕಂತಹ ಈ ಸಿಪಾಯಿ ದಂಗೆಯ ಸಂದರ್ಭದಲ್ಲೂ ಕೂಡ ಈ ಅಂಬಾಲಾ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುತ್ತೆ. ಆ್ಯಂಡ್ ಅಂಬಾಲಾ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಕಂಟೋನ್ಮೆಂಟ್ ಏರಿಯಾ, ಕಂಟೋನ್ಮೆಂಟ್ ಅಥವಾ ದಂಡು ಪ್ರದೇಶ ಅಂತ ನಾವೇನು ಕರಿತೀವಿ. ಬಿಕಾಸ್ ಅಲ್ಲಿ ಸೇನಾ ನೆಲೆಯೂ ಕೂಡ ಇದೆ, ಅದೇ ರೀತಿ ನಮ್ಮ ಈ ವಾಯು ನೆಲೆಯೂ ಕೂಡ ಇದೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಇದು ಯಾವ ಒಂದು ಸ್ಕ್ವಾಡ್ರನ್ಗೆ ಜಾಯ್ನ್ ಆಗುತ್ತೆ, ನಾನಾಗಲೇ ಹೇಳಿದೆ 42 ಸ್ಯಾಂಕ್ಷನ್ ಸ್ಕ್ವಾಡ್ರನ್ಸ್ ನಮ್ಮ ದೇಶದಲ್ಲಿದ್ದಾವೆ. ಅದರಲ್ಲಿ 30 ಸ್ಕ್ವಾಡ್ರನ್ ಪ್ರಸಕ್ತವಾಗಿ ನಿರತರಾಗಿದ್ದಾವೆ. ಆ್ಯಂಡ್ ಈಗ ನೀವು ನೋಡ್ತಿದ್ದೀರಾ, ನಂಬರ್ 17 ಗೋಲ್ಡನ್ ಆರೋಸ್ ಅನ್ನುವಂತಹ ಒಂದು ಸ್ಕ್ವಾಡ್ರನ್ ಅನ್ನ ಈ 5 ರಫೇಲ್ ಯುದ್ಧ ವಿಮಾನಗಳು ಸೇರ್ಕೊಳ್ತವೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗ್ಬಹುದು. ಸೊ ನಂಬರ್ 17 ಗೋಲ್ಡನ್ ಆರೋಸ್ ಬಹಳ ಪ್ರಮುಖವಾದಂತಹ ಒಂದು ಹೆಸರಾಗಿರುತ್ತೆ. ಒಂದೊಂದು ಸ್ಕ್ವಾಡ್ರನ್ಗೂ ಕೂಡ ಒಂದೊಂದು ಡಿಫ್ರೆಂಟ್ ನೇಮನ್ನು ಕೊಟ್ಟಿರ್ತಾರೆ. ಸೊ ಗೋಲ್ಡನ್ ಆರೋಸ್ ಕೂಡ ಅಂತಹದ್ದೇ ಒಂದು ಸ್ಕ್ವಾಡ್ರನ್ ಆಗಿರುತ್ತೆ. ಇದು ಅಂಬಾಲಾದಲ್ಲಿ ಕಾಣಕ್ಕೆ ಸಿಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಈ 5 ಯುದ್ಧ ವಿಮಾನಗಳು ಒಟ್ಟು 7000 ಕಿಲೋಮೀಟರ್ ದೂರವನ್ನು ಕ್ರಮಿಸ್ಬಿಟ್ಟು ಭಾರತಕ್ಕೆ ರೀಚ್ ಆದವು. ಆ್ಯಂಡ್ ರೀಚ್ ಆಗಬೇಕಾದ್ರೆ ಕೇವಲ ಒಂದೇ ಒಂದು ಸ್ಟಾಪನ್ನು ನಾವು ಮಾಡಿದ್ವು. ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಯಲ್ಲಿ ಒಂದು ಸ್ಟಾಪನ್ನು ಮಾಡಿಬಿಟ್ಟು ರಾತ್ರಿ ವಿಶ್ರಾಂತಿಯನ್ನು ತೆಗೆದುಕೊಂಡ್ಬಿಟ್ಟು ಭಾರತಕ್ಕೆ ಬಂದವು. ಆ್ಯಂಡ್ ಅದನ್ನು ಭಾರತೀಯ ಪೈಲಟ್ಗಳೇ ಕಳೆದ ಹಲವಾರು ದಿನಗಳಿಂದ ಫ್ರಾನ್ಸ್ನಲ್ಲಿ ತರಬೇತಿಯನ್ನು ಪಡೆದಂತಹ ಭಾರತೀಯ ವಾಯುಪಡೆಯ ಪೈಲಟ್ಗಳು ಈ ಯುದ್ಧ ವಿಮಾನಗಳನ್ನು ಹಾರಾಟ ನಡೆಸ್ಕೊಂಡು ಬಂದರು. ಆ್ಯಂಡ್ ಇದರ ಜೊತೆ ಒಂದು ಏರಲ್ಲೇ ಈ ರೀಫ್ಯೂಲಿಂಗ್ ಮಾಡ್ತಕ್ಕಂತಹದ್ದು ಅಥವಾ ಗಾಳಿಯಲ್ಲೇ ಇಂಧನವನ್ನು ತುಂಬಿಸ್ತಕ್ಕಂತಹ ಒಂದು ವಿಮಾನ ಕೂಡ ಇವುಗಳ ಜೊತೆಗೆ ಬಂದಿತ್ತು. ಬಿಕಾಸ್ ನಿಮ್ಗೆ ಗೊತ್ತಿದೆ 7000 ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ಅವಕ್ಕೆ ಖಂಡಿತ ಇಂಧನದ ಕೊರತೆ ಉಂಟಾಗುತ್ತೆ. ಆ್ಯಂಡ್ ಇಂಧನವನ್ನು ಅಗಸದಲ್ಲೇ ತುಂಬಿಸ್ತಕ್ಕಂತಹ ವ್ಯವಸ್ಥೆ ಉಳ್ಳಂತಹ ಒಂದು ವಿಮಾನವನ್ನು ಕೂಡ ಇವುಗಳ ಜೊತೆ ಕರೆತರಲಾಗಿತ್ತು. ಆ್ಯಂಡ್ ಅದನ್ನು ನಾವು ATF ಅಂತ ಕರಿತೀವಿ. ಹಿಂದೆನೇ ಹೇಳಿದ್ದೇನೆ, ಬಹಳ ಜನ ಏರ್ಕ್ರಾಫ್ಟ್ಸ್ಗಳಿಗೆ ಅಂದರೆ ವಿಮಾನಗಳಿಗೆ ಮತ್ತು ಹೆಲಿಕಾಪ್ಟರ್ಗಳಿಗೆ ಯಾವ ಇಂಧನವನ್ನು
ಫ್ಯೂಯಲ್ ಅನ್ನು ಬಳಸ್ತಾರೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ನಾವು ATF ಅಂತಕ್ಕಂತಹ ಒಂದು ಇಂಧನವನ್ನು ಬಳಸ್ತೀವಿ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್. ಇದರ ಹೆಸರು ಕೂಡ ಗೊತ್ತಿರಬೇಕಾಗುತ್ತೆ, ಒಂದಲ್ಲ ಒಂದು ಕಡೆ ನಿಮಗೆ ಎಕ್ಸಾಂಪಲ್ ಹೆಲ್ಪ್ ಆಗುತ್ತೆ. ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ATF ಬಹಳ ಪ್ರಮುಖ. ಅಂಡ್ ಅದೇ ರೀತಿ ಈ ಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಅದರಲ್ಲಿ ಹಲವಾರು ಮಿಸೈಲ್ ಸಿಸ್ಟಮ್ಸ್ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿರುತ್ತೆ. ಕೇವಲ ಒಂದು ಯುದ್ಧ ವಿಮಾನ ಅದೆಷ್ಟೇ ವೇಗವಾಗಿ ಮೂವ್ ಆಗೋದಿರಲಿ ಅಥವಾ ಎಷ್ಟೇ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ರು ಕೂಡ ಅದರಲ್ಲಿ ನಾವು ಮಿಸೈಲ್ಸನ್ನ ಅಥವಾ ಕ್ಷಿಪಣಿಗಳನ್ನು ಅಳವಡಿಸ್ತಿಲ್ಲ ಅಂತ ಹೇಳಿದ್ರೆ ಅದು ಯೂಸ್ಲೆಸ್ ಆಗೋಗ್ಬಿಡುತ್ತೆ. ಬಿಕಾಸ್ ಯುದ್ಧ ವಿಮಾನದ ಪರ್ಪಸ್ ಏನು? ನಾವು ನಮ್ಮ ವಿರೋಧಿಗಳ ವಾಯುನೆಲೆಗಳ ಮೇಲೆ ಹೋಗ್ಬಿಟ್ಟು ಅಥವಾ ಅವುಗಳ ಶತ್ರು ನೆಲೆಗಳೇನಿದ್ದಾವೆ, ಟಾರ್ಗೆಟ್ಸ್ ಏನಿದೆ ಅಲ್ಲಿಗೆ ನಾವು ಕ್ಷಿಪಣಿಗಳನ್ನು ಹಾರಿಸಬೇಕಾಗುತ್ತೆ, ಆರ್ಮ್ಸನ್ನು ಓಡಾಯಿಸಬೇಕಾಗುತ್ತೆ. ಸೊ ಹಾಗಾಗಿ ಕ್ಷಿಪಣಿಗಳು ಬಹಳ ಪ್ರಮುಖವಾಗುತ್ತೆ. ನೀವು ನೋಡ್ತಿರೋ ರೀತಿ ಹ್ಯಾಮರ್ ಅಂತಕ್ಕಂತಹ ಒಂದು ಕ್ಷಿಪಣಿ ಇರಬಹುದು, ಅದೇ ರೀತಿ ಸ್ಕ್ಯಾಲ್ಪ್ ಅನ್ನುವಂತಹ ಒಂದು ಲಾಂಗ್ ರೇಂಜ್ ಕ್ಷಿಪಣಿ ಇರಬಹುದು, ಅವನ್ನು ಕೂಡ ಈ ರಫೇಲ್ ಜೊತೆಗೆ ಫಿಟ್ ಮಾಡಲಾಗುತ್ತೆ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಸಾಕಷ್ಟು ಡೀಟೇಲ್ಸ್ ಬರುತ್ತೆ, ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಆ್ಯಂಡ್ ಇದು ಕೂಡ ಒಂದು ಚಿಕ್ಕ ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಬಿಕಾಸ್ ನಾನು ಆಗಲೇ ಏನು ಈ ಅಂಬಾಲಾ ಅಂತಕ್ಕಂತಹ ಒಂದು ಏರ್ಫೋರ್ಸ್ ಬೇಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಆ ಏರ್ಫೋರ್ಸ್ ಬೇಸ್ ಯಾವ ಕಮಾಂಡ್ಗೆ ಸಂಬಂಧಪಟ್ಟಿದೆ ಅಂತ ನೋಡ್ತಾ ಇದ್ದೀರಾ. ನೋಡಿ, ನಮ್ಮ ಭಾರತೀಯ ಸೇನೆ ಇರಬಹುದು, ಭೂಸೇನೆ ಇರಬಹುದು, ವಾಯುಪಡೆ ಇರಬಹುದು, ಅದೇ ರೀತಿ ನೌಕಾದಳ ಇರಬಹುದು, ಇವೆಲ್ಲವಕ್ಕೂ ಕೂಡ ಬೇರೆ ಬೇರೆ ಕಮಾಂಡ್ಗಳಿರುತ್ತೆ. ಕೇವಲ ಒಂದೇ ಒಂದು ಇಂಡಿಯನ್ ಏರ್ಫೋರ್ಸ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಬೇರೆ ಬೇರೆ ಕಮಾಂಡ್ಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ. ಸೊ ಆ ಕಮಾಂಡ್ಗಳನ್ನು ನೀವು ಈ ಒಂದು ಮ್ಯಾಪ್ನಲ್ಲಿ ನೋಡ್ತಿದ್ದೀರಾ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಇಂತಹ ಏರ್ಫೋರ್ಸ್ ಕಮಾಂಡನ್ನ ಕೇಳಬಹುದು. ಅಥವಾ ಸಿಂಪಲ್ ಆಗಿ ಕೇಳಬೇಕು ಅಂದ್ರೆ ಇತ್ತೀಚೆಗಷ್ಟೇ ಅಂಬಾಲಾ ಏರ್ಫೋರ್ಸ್ ಬೇಸ್ ಅಥವಾ ಈ ವಾಯು ನೆಲೆ ಸಾಕಷ್ಟು ಸುದ್ದಿಯಲ್ಲಿದೆ. ಇದು ನಮ್ಮ ಭಾರತೀಯ ವಾಯುಪಡೆಯ ಯಾವ ಕಮಾಂಡ್ಗೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಬಹುದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಈ ಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ಇದು ಬಂದ್ಬಿಟ್ಟು ಬೇಸಿಕಲಿ ಸೆಂಟ್ರಲ್ ಏರ್ ಕಮಾಂಡ್, ಬಟ್ ಅದು ಅಲಹಾಬಾದ್ನಲ್ಲಿ ಬರುತ್ತೆ. ಬಟ್ ನಾವೀಗ ಮಾತಾಡ್ತಿರ್ತಕ್ಕಂತಹದ್ದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುವಂತಹ ಅಂಬಾಲಾ ವಾಯುನೆಲೆ, ಅದು ನಮ್ಮ ವೆಸ್ಟರ್ನ್ ಏರ್ ಕಮಾಂಡ್ಗೆ ಸೇರಿದ್ದಾಗಿರುತ್ತೆ. ವೆಸ್ಟರ್ನ್ ಏರ್ ಕಮಾಂಡ್ ಅಥವಾ ಪಶ್ಚಿಮ ವಾಯು ಕಮಾಂಡ್ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಬಹಳ ಪ್ರಮುಖ. ಇದು ನವದೆಹಲಿಯಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ. ನಾನು ಹಿಂದೆ ಕೂಡ ನಮ್ಮ ಆರ್ಮಿಯ ಭೂಸೇನೆಯ ಕೆಲವೊಂದಷ್ಟು ಕಮಾಂಡ್ಸ್ಗಳನ್ನ ಹೇಳಿದ್ದೇನೆ. ನಾರ್ದರ್ನ್ ಕಮಾಂಡ್ ಇರಬಹುದು, ಸದರ್ನ್ ಕಮಾಂಡ್ ಇರಬಹುದು, ಅವುಗಳ ಒಂದು ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇನೆ. ಆ್ಯಂಡ್ ಇವಾಗ ನಾವು ಈ ಏರ್ಫೋರ್ಸ್ ಕಮಾಂಡ್ಸ್ನ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಈಗ ನಾವೇನು ಅಂಬಾಲಾ ಬಗ್ಗೆ ಮಾತಾಡಿದ್ವಿ, ಅದು ವೆಸ್ಟರ್ನ್ ಏರ್ ಕಮಾಂಡ್ಗೆ ಬರುತ್ತೆ, ಸೇರಿರುತ್ತೆ. ಅದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರುತ್ತೆ. ಅದಾದಮೇಲೆ ಪ್ರಯಾಗ್ರಾಜ್ ಅಂದರೆ ನಾವೇನು ಅಲಹಾಬಾದ್ ಅಂತ ಇಷ್ಟು ದಿನ ಕರೀತಾ ಇದ್ವಿ ಉತ್ತರ ಪ್ರದೇಶದಲ್ಲಿ, ಸೊ ಪ್ರಯಾಗ್ರಾಜಲ್ಲೂ ಕೂಡ ಸೆಂಟ್ರಲ್ ಏರ್ ಕಮಾಂಡ್ ಸಿಗುತ್ತೆ. ಅದೇ ರೀತಿ ಈ ಭಾಗದಲ್ಲಿ ನಿಮಗೆ ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ ಗುಜರಾತ್ನ ಗಾಂಧಿನಗರ್ ಸಿಗುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಕಮಾಂಡ್ ಇದೆ, ಅದನ್ನು ನಾವು ಟ್ರೈನಿಂಗ್ ಕಮಾಂಡ್ ಅಂತ ಕರಿತೀವಿ. ಅದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಯಲಹಂಕ ವಾಯುನೆಲೆ ನೀವೆಲ್ಲರೂ ಕೂಡ ಕೇಳಿರಬಹುದು. ಸೊ ಅದು ಕೂಡ ಬಹಳ ಪ್ರಸಿದ್ಧವಾಗಿರುತ್ತೆ. ಇದನ್ನು ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ನೀವು ಈ ಒಂದು ರಿಲೆವೆಂಟ್ ಡೀಟೇಲ್ಸನ್ನು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಗಾಂಧಿನಗರ್ ನೋಡ್ತಾ ಇದ್ದೀರಾ. ನೋಡಿ, ಗಾಂಧಿನಗರ್ ಅಂದರೆ ನಮಗೆಲ್ಲ ಗೊತ್ತಿದೆ, ಅದು ಗುಜರಾತ್ ರಾಜ್ಯದ ರಾಜಧಾನಿ, ಕ್ಯಾಪಿಟಲ್ ಸಿಟಿ ಆಫ್ ಗುಜರಾತ್ ಸ್ಟೇಟ್ ಅಂತ ಗೊತ್ತಿದೆ. ಬಟ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಗುಜರಾತ್ ಸ್ವತಂತ್ರ ಒಂದು ರಾಜ್ಯ ಆದಾಗ ಅಲ್ಲಿ ಅಹಮದಾಬಾದ್ ಕ್ಯಾಪಿಟಲ್ ಆಗಿತ್ತು. ಇವತ್ತಿಗೂ ಕೂಡ ಅಹಮದಾಬಾದ್ ಅಂತ ಹೇಳಿದ್ರೆ ಬಹಳಷ್ಟು ಅಭಿವೃದ್ಧಿ ಹೊಂದಿದಂತಹ ಒಂದು ಗುಜರಾತ್ನ ಒಂದು ನಗರ. ಸೊ ಅಹಮದಾಬಾದ್ ಕ್ಯಾಪಿಟಲ್ ಆಗಿತ್ತು. ಬಟ್ ಆದರೂ ಕೂಡ 1960ನೇ ಇಸ್ವಿಯಲ್ಲಿ ಈ ಗಾಂಧಿನಗರನ್ನ ಸಂಪೂರ್ಣವಾಗಿ ನಮ್ಮ ದೇಶದ ಒಂದು ಪ್ಲಾನರ್ಸನ್ನ, ವಾಸ್ತುಶಿಲ್ಪಿಗಳನ್ನ ಬಳಸ್ಕೊಂಡ್ಬಿಟ್ಟು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಇದು ಕೇವಲ ಅಹಮದಾಬಾದ್ ನಗರದಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಕಾಣಕ್ಕೆ ಸಿಗುತ್ತೆ. ಒಂದು ಹೊಸ ಪ್ಲಾನ್ ಸಿಟಿ, ಸಾಕಷ್ಟು ಯೋಜಿತವಾದಂತಹ ಒಂದು ನಗರ. ಸೊ ಗಾಂಧಿನಗರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. 1970ನೇ ಇಸ್ವಿಯಲ್ಲಿ ಗಾಂಧಿನಗರನ್ನ ಗುಜರಾತ್ನ ರಾಜಧಾನಿ ಅಂತ ಹೇಳಿ ಮಾಡಲಾಯಿತು. ಬಟ್ ಎರಡು ಕೂಡ ಅವಳಿ ನಗರಗಳಿದ್ದಂಗೆ, ಅಹಮದಾಬಾದ್ ಹತ್ರನೇ ನಿಮಗೆ ಗಾಂಧಿನಗರ ಸಿಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಇಸ್ರೇಲಿ ಟೀಮ್ ಅರೈವ್ಸ್ ಫಾರ್ ಟ್ರಯಲ್ಸ್ ಆಫ್ ರ್ಯಾಪಿಡ್ ಟೆಸ್ಟ್ ಫಾರ್ ಕೋವಿಡ್-19. ಇದು ಕೂಡ ಅತ್ಯಂತ ಪ್ರಮುಖ. ನೋಡಿ, ಭಾರತ ಮತ್ತು ಇಸ್ರೇಲ್ ದೇಶಗಳು ಎಷ್ಟರ ಮಟ್ಟಿಗಿನ ಫ್ರೆಂಡ್ಸ್ ಆಗಿದ್ದಾವೆ, ಎಷ್ಟರ ಮಟ್ಟಿಗಿನ ಒಂದು ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದಾವೆ ಅನ್ನೋದಕ್ಕೆ ಈ ಒಂದು ಸುದ್ದಿಯೇ ಕೈಗನ್ನಡಿ. ಬಿಕಾಸ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇತ್ತೀಚೆಗಷ್ಟೇ ಇಸ್ರೇಲ್ ದೇಶದ ಒಂದು ತಂಡ ವಿಮಾನದಲ್ಲಿ ಬಂದ್ಬಿಟ್ಟು ಭಾರತದಲ್ಲಿ ಬಂದು ಇಳಿತು. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ, ನಿಮಗೆ ಕಾಣಿಸ್ತಿರೋ ರೀತಿ ಆಪರೇಷನ್ ಬ್ರೀದಿಂಗ್ ಇನ್ ಸ್ಪೇಸ್. ಖಂಡಿತ ಪ್ರತಿಯೊಬ್ಬರು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಪ್ರತಿಯೊಂದು ಎಕ್ಸಾಮಲ್ಲಿ ಇದನ್ನು ಕೇಳಬಹುದು. ಆಪರೇಷನ್ ಬ್ರೀದಿಂಗ್ ಇನ್ ಸ್ಪೇಸ್, ಬ್ರೀದಿಂಗ್ ಸ್ಪೇಸ್ ಅಂತಕ್ಕಂತಹ ಒಂದು ಯೋಜನೆ ಯಾವ ದೇಶಗಳ ನಡುವೆ ಇರತಕ್ಕಂತಹದ್ದು ಮತ್ತು ಯಾವ ವಿಚಾರಕ್ಕೆ ಇರತಕ್ಕಂತಹದ್ದು ಅಂತ ಹೇಳಿ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಆಪರೇಷನ್ ಬ್ರೀದಿಂಗ್ ಸ್ಪೇಸ್ ಇದು ಭಾರತ ಮತ್ತು ಇಸ್ರೇಲ್ ಎರಡು ದೇಶಗಳು ಕೂಡ ಜಾಯಿಂಟ್ ಆಗಿ ಮಾಡ್ತಿರ್ತಕ್ಕಂತಹ ಒಂದು ಕಾರ್ಯಾಚರಣೆ. ಇದರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಕೊರೋನಾ ವಿರುದ್ಧ ಎರಡೂ ದೇಶಗಳು ಕೂಡ ಒಗ್ಗೂಡ್ಬಿಟ್ಟು ಹೋರಾಡಲಿಕ್ಕೆ ಸಾಕಷ್ಟು ಕೆಲವೊಂದು ಉತ್ಪಾದನೆಗಳನ್ನ
ಮಾಡ್ತಾರೆ, ಕೆಲವೊಂದು ಇನೋವೇಷನ್ಸನ್ನು ಮಾಡಲಾಗುತ್ತೆ. ಸೊ ಅದಕ್ಕೆ ಒಂದು ಕೋಡ್ ನೇಮನ್ನು ಇಡಲಾಗಿದೆ, ಅದು ಆಪರೇಷನ್ ಬ್ರೀದಿಂಗ್ ಸ್ಪೇಸ್. ಆ್ಯಂಡ್ ಇದು ಯಾವ ದೇಶಗಳ ನಡುವೆ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಇಸ್ರೇಲ್. ಇದರಲ್ಲಿ ಮೂಲತಃ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಭಾಗದಲ್ಲಿ ಕಾಣ್ತಾ ಇದೆ, ಭಾರತ ಮತ್ತು ಇಸ್ರೇಲ್ ಎರಡೂ ಕೂಡ ಜೊತೆ ಆಗ್ಬಿಟ್ಟು ಸುಮಾರು 4 ರೀತಿಯ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಸ್ಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯೋಜನೆ ರೂಪಿಸ್ಕೊಂಡಿದ್ದಾವೆ. ನಿಮಗೆಲ್ಲ ಗೊತ್ತಿರಬೇಕು, ರ್ಯಾಪಿಡ್ ಟೆಸ್ಟ್ ಕಿಟ್ ಅಂತ ಹೇಳಿದ್ರೆ ಬಹಳ ತ್ವರಿತಗತಿಯಲ್ಲಿ, ರ್ಯಾಪಿಡ್ ಅಂದ್ರೇನು, ಬಹಳ ವೇಗವಾಗಿ ಅಥವಾ ತ್ವರಿತ ಅಂತ ಹೇಳಿ. ಸೊ ತ್ವರಿತಗತಿಯಲ್ಲಿ ಕೊರೋನಾ ವೈರಸ್ ಒಬ್ಬರಿಗೆ ಪಾಸಿಟಿವ್ ಇದೆಯೋ ಇಲ್ಲೋ ಅಂತ ಕಂಡುಹಿಡಿಯೋದನ್ನ ನಾವು ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಅಂತ ಕರಿತೀವಿ. ನಾವು ಸಾಂಪ್ರದಾಯಿಕವಾಗಿ ಕನ್ವೆನ್ಷನಲ್ ಆಗಿ ಯೂಸ್ ಮಾಡ್ತಕ್ಕಂತಹದ್ದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, RT-PCR ಟೆಕ್ನಿಕ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಇದು ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು. ಸೊ ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅನ್ನು ಬಳಸ್ಕೊಂಡ್ಬಿಟ್ಟು ನಾವು ಖಂಡಿತವಾಗಿ ಒಬ್ಬ ವ್ಯಕ್ತಿಯಲ್ಲಿ ಕೊರೋನಾ ವೈರಸ್ ಇದೆಯೋ ಇಲ್ಲ ಅನ್ನೋದನ್ನ ಪತ್ತೆ ಹಚ್ತೀವಿ. ಬಟ್ ಇದು ಸಾಕಷ್ಟು ಟೈಮ್ ಕನ್ಸ್ಯೂಮ್ ಆಗಿರೋ ಕಾರಣದಿಂದ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಭಾರತ ಮತ್ತು ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಒಂದು 4 ಉಪಕರಣಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಅಥವಾ ಈ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ನ ಅಭಿವೃದ್ಧಿಪಡಿಸಲಿಕ್ಕೆ ಯೋಜನೆಯನ್ನು ರೂಪಿಸಿಕೊಂಡಿದ್ದಾವೆ. ಅಂಡ್ ಯಾವ್ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸಬಹುದು. ಇಲ್ಲಿ ನೋಡ್ತಿದ್ದೀರಾ, ಒಂದು ಆಡಿಯೋ ಟೆಸ್ಟ್, ಮತ್ತೊಂದು ಬ್ರೆತ್ ಟೆಸ್ಟ್, ಅದೇ ರೀತಿ ಥರ್ಮಲ್ ಟೆಸ್ಟಿಂಗ್ ಮತ್ತು ಪಾಲಿ ಅಮೈನೋ ಟೆಸ್ಟ್. ಹೀಗೆ 4 ಟೆಸ್ಟ್ಗಳು ಬರುತ್ತೆ. ಬೇಕಾದರೆ ಪಾಸ್ ಮಾಡ್ಕೊಂಡ್ಬಿಟ್ಟು ನೋಟ್ ಡೌನ್ ಮಾಡ್ಕೋಬಹುದು. ಬಟ್ ನೇರವಾಗಿ ಪರೀಕ್ಷೆ ಅದನ್ನು ಕೇಳುವಂತಹ ಸಾಧ್ಯತೆ ಇಲ್ಲ. ಸೊ ಎಷ್ಟರ ಮಟ್ಟಿಗೆ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತಿದೆ ಅಂತ ಹೇಳಿದ್ರೆ, ಕೇವಲ ಒಬ್ಬ ಶಂಕಿತ ವ್ಯಕ್ತಿ, ಒಬ್ಬ ಸಸ್ಪೆಕ್ಟೆಡ್ ಪರ್ಸನ್ನ ಆಡಿಯೋವನ್ನು, ಆತನು ಮಾತಾಡಿರತಕ್ಕಂತಹ ಆಡಿಯೋವನ್ನು ನೋಡ್ಬಿಟ್ಟೆ ಅವನಿಗೆ ಕೊರೋನಾ ಇದೆಯೋ ಇಲ್ಲ ಅನ್ನೋದನ್ನು ಕೂಡ ಕಂಡುಹಿಡಿಯುವಂತಹ ಒಂದು ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಲಾಗ್ತಿದೆ. ಇದರಲ್ಲಿ ಮೆಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಮತ್ತು ಈ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಲಾಗುತ್ತೆ. ಸೊ ಬಹಳ ಒಂದು ಉನ್ನತ ಒಂದು ಗುರಿಯನ್ನು ಇಟ್ಕೊಂಡಿರತಕ್ಕಂತಹ ಒಂದು ಯೋಜನೆ. ಆ್ಯಂಡ್ ಅದೇ ರೀತಿ ಹೆಚ್ಚಿನ ಕೆಪಾಸಿಟಿ ಇರತಕ್ಕಂತಹ ರೆಸ್ಪಿರೇಟರ್ಗಳನ್ನ ಕೂಡ ಇಲ್ಲಿ ಬಳಸಲಾಗುತ್ತೆ. ಅದೇ ರೀತಿ ನಮ್ಮ ಏನು ಕೊರೋನಾ ವಾರಿಯರ್ಸ್ ಇದ್ದಾರೆ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿರಬಹುದು, ವೈದ್ಯರಿರಬಹುದು, ನರ್ಸಸ್ ಇರಬಹುದು, ಇವರಿಗೆ ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟುವಂತಹ ಉದ್ದೇಶದಿಂದ ಒಂದಷ್ಟು ಎಕ್ವಿಪ್ಮೆಂಟ್ಸ್, ಏನು ವೈಯಕ್ತಿಕ ಸುರಕ್ಷಾ ಸಾಧನಗಳಿದ್ದಾವೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ PPEಗಳೇನಿದ್ದಾವೆ, ಅವುಗಳನ್ನು ಅಭಿವೃದ್ಧಿಪಡಿಸತಕ್ಕಂತಹದ್ದು ಕೂಡ ಈ ಒಂದು ಆಪರೇಷನ್ ಬ್ರೀತಿಂಗ್ ಸ್ಪೇಸ್ನಲ್ಲಿ ಅಡಕವಾಗಿದ್ದಾವೆ. ಸೊ ಇವೆಲ್ಲವೂ ಕೂಡ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ವಿಚಾರವನ್ನು ನೀವು ಗಮನಿಸ್ತಾ ಇದ್ದೀರಾ, ಹಾಗೆ ನೋಡಿದ್ರೆ ಇಸ್ರೇಲ್ ದೇಶ ಈ ಏನು ಕೆಲವೊಂದು ಉಪಕರಣಗಳ ಬಗ್ಗೆ ಇಲ್ಲಿ ಭಾರತದಲ್ಲಿ ಒಂದು ಸಂಶೋಧನೆಯನ್ನು ಕೈಗೊಳ್ತಾ ಇದೆ, ಇವುಗಳ ರಫ್ತಿಗೆ ನಿರ್ಬಂಧ ಹೇರ್ಬಿಟ್ಟಿದೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ಪ್ರತಿಯೊಂದು ದೇಶವೂ ಕೂಡ ಈ ಕೊರೋನಾ ವೈರಸ್ ಔಟ್ಬ್ರೇಕ್ ಆಗ್ತಿದ್ದಂಗೆ ತಮ್ಮ ದೇಶದಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಮಾಸ್ಕ್ಗಳಿರಬಹುದು, ಸ್ಯಾನಿಟೈಸರ್ ಇರಬಹುದು, ಆ್ಯಂಡ್ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಮುಂತಾದಂತಹ ಕೆಲವು ಜೀವರಕ್ಷಕ ಔಷಧಿಗಳ ರಫ್ತಿನ ಮೇಲೆ ನಿರ್ಬಂಧವನ್ನು ವಿಧಿಸ್ಬಿಟ್ವು. ಎಕ್ಸ್ಪೋರ್ಟನ್ನು ನಿರ್ಬಂಧ ಮಾಡಿದ್ವು. ಯಾಕಪ್ಪ ಅಂತ ಹೇಳಿದ್ರೆ ತಮ್ಮ ದೇಶದಲ್ಲಿರ್ತಕ್ಕಂತಹ ರೋಗಿಗಳಿಗೆ ಫಸ್ಟ್ ಇದರ ಒಂದು ಫೆಸಿಲಿಟಿ ಸಿಗಬೇಕಾಗುತ್ತೆ, ಆಮೇಲೆ ನಾವು ರಫ್ತು ಮಾಡಬಹುದು ಅಂತೇಳಿ ಇದನ್ನೆಲ್ಲ ಮಾಡ್ಕೊಂಡ್ವು. ಅದೇ ರೀತಿ ಇಸ್ರೇಲ್ ಕೂಡ ಇಂತಹ ಕೆಲವು ಉಪಕರಣಗಳ ರಫ್ತಿನ ಮೇಲೆ ನಿರ್ಬಂಧವನ್ನು ಹೇರಿತ್ತು. ಬಟ್ ಈಗ ಕೇವಲ ಭಾರತ ದೇಶಕ್ಕೋಸ್ಕರ, ಭಾರತ ಮತ್ತು ಇಸ್ರೇಲ್ ಸಾಕಷ್ಟು ಫ್ರೆಂಡ್ಶಿಪ್ಪನ್ನು ಹೊಂದಿರೋ ಕಾರಣದಿಂದ ಭಾರತಕ್ಕಾಗಿ ವಿಶೇಷವಾಗಿ ಅವರು ಇವುಗಳ ಮೇಲಿದ್ದಂತಹ ರೆಸ್ಟ್ರಿಕ್ಷನ್ ಅನ್ನು ಲಿಫ್ಟ್ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಆ್ಯಂಡ್ ಬಹಳ ಜನಕ್ಕೆ ಒಂದು ವಿಚಾರ ಗೊತ್ತಿಲ್ಲ, 1999ರಲ್ಲಿ ಏನು ಕಾರ್ಗಿಲ್ ಯುದ್ಧ ನಡೆಯಿತು, ಇತ್ತೀಚೆಗಷ್ಟೇ ನಾವು ಕಾರ್ಗಿಲ್ ವಿಜಯ್ ದಿವಸವನ್ನು ಕೂಡ ಆಚರಣೆ ಮಾಡಿದ್ವಿ. ಸೊ ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತ ಒಂದು ಅಪಾಯಕ್ಕೆ ಸಿಲ್ಕೊಂಡಿತ್ತು. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಸೇನೆ ಸರ್ವಸನ್ನದ್ಧವಾಗಿತ್ತು, ನಮ್ಮ ಸೇನೆ ಬಳಿ ಇದ್ದಂತಹ ಉಪಕರಣಗಳು ಬಹಳಷ್ಟು ಶಕ್ತಿಶಾಲಿಯಾಗಿದ್ವು. ಬಟ್ ಆದರೂ ಕೂಡ ನಮ್ಮ ಸೇನೆಯ ಬಳಿ ಇದ್ದಂತಹ ಮದ್ದುಗುಂಡುಗಳು, ಅಮ್ಯುನಿಷನ್ ಅಂತ ನಾವೇನು ಕರಿತೀವಿ, ಈ ಗನ್ಗೆ ಹಾಕ್ತಕ್ಕಂತಹ ಬುಲೆಟ್ಸ್ ಇರಬಹುದು, ಮದ್ದುಗುಂಡುಗಳಿರ್ಬೋದು, ಆರ್ಟಿಲರಿಯಲ್ಲಿ ಬಳಸಲಾಗ್ತಕ್ಕಂತಹ ಸ್ಫೋಟಕಗಳಿರ್ಬೋದು, ಇವುಗಳ ಕೊರತೆ ಇತ್ತು. ಸೊ ರಾತ್ರೋರಾತ್ರಿ ಸೀಕ್ರೆಟ್ ಆಗಿ ಭಾರತ ದೇಶಕ್ಕೆ ಇಸ್ರೇಲ್ನವರು ಈ ಮದ್ದುಗುಂಡುಗಳನ್ನ ಸಪ್ಲೈ ಮಾಡಿ ಭಾರತ ಪಾಕಿಸ್ತಾನದ ವಿರುದ್ಧ ದಿಗ್ವಿಜಯವನ್ನು ಸಾಧಿಸಲಿಕ್ಕೆ ನೆರವಾದರು ಅಂತಲೂ ಕೂಡ ಕೆಲವೊಂದಿಷ್ಟು ರಹಸ್ಯ ಮಾಹಿತಿಗಳು ಹೇಳ್ತವೆ. ಸೊ ಹಾಗಾಗಿ ನಾವು ಇಸ್ರೇಲ್ಗೆ ಸಾಕಷ್ಟು ಧನ್ಯವಾದಗಳನ್ನು ಅರ್ಪಿಸಲೇಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಕಳೆದ ಕೆಲವು ದಿನಗಳಲ್ಲಿ ಸತತ 3 ಬಾರಿಗೆ ಪವರ್ ಕಟ್ ಆಯಿತು, ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕಳೆದ ಕೆಲವು ದಿನಗಳಲ್ಲೇ 3 ಬಾರಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು, ಅಲ್ಲಿನ ಲಿಕುಡ್ ಪಕ್ಷದ ಮುಖ್ಯಸ್ಥ ಬೆಂಜಮಿನ್ ನೆತನ್ಯಾಹು ಇಬ್ಬರು ಕೂಡ ಒಂದಷ್ಟು ಮಾತುಕತೆಯನ್ನು ಮಾಡಿದ್ರು. ಆ ಮಾತುಕತೆಯ ಫಲವಾಗಿಬಿಟ್ಟು ಈ ಒಂದು ಸುದ್ದಿ ಹೊರಗೆ ಬಿದ್ದಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಈ ಆಪರೇಷನ್ ಬ್ರೀತಿಂಗ್ ಸ್ಪೇಸ್ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಮೀಟಿಂಗ್ ಟುಮಾರೋ ಟು ಡಿಸೈಡ್ ರೆಸಂಪ್ಷನ್ ಆಫ್ ಫಿಶಿಂಗ್. ನೋಡಿ, ನಾನು ಹಿಂದೆ ಕೂಡ ಬಹಳ ಹಿಂದೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಅದನ್ನು ಮತ್ತೊಮ್ಮೆ ಇವತ್ತಿನ ಕ್ಲಾಸಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರತಿ ವರ್ಷ ನಮ್ಮ ಕೇಂದ್ರ ಸರ್ಕಾರ ಇರಬಹುದು, ಅದೇ ರೀತಿ ವಿವಿಧ ರಾಜ್ಯ ಸರ್ಕಾರಗಳು ನಿಮಗೆ ಕಾಣಿಸ್ತಿರೋ ರೀತಿ ಜೂನ್ 1ನೇ ತಾರೀಕಿಂದ ಜುಲೈ 31ನೇ ತಾರೀಕುವರೆಗೂ ಈ ಫಿಶಿಂಗ್ ಬ್ಯಾನ್ ಅನ್ನ ಮಾಡ್ತಾರೆ. ಅಂದ್ರೆ ಮೀನುಗಾರಿಕೆಯ ಮೇಲೆ ನಿಷೇಧವನ್ನ ಹೇರ್ತಾರೆ. ಬಹಳ ಪ್ರಮುಖವಾಗಿ ನೆನಪಿರಬೇಕಾದಂಥ ಒಂದು ವಿಚಾರ, ಡೇಟನ್ನು ಕೂಡ ಕೇಳಬಹುದು ಪರೀಕ್ಷೆಯಲ್ಲಿ. ನಮ್ಮ ದೇಶದಲ್ಲಿ ಯಾವ ತಿಂಗಳುಗಳ ನಡುವೆ ಈ
ಮೀನುಗಾರಿಕೆಯ ಮೇಲೆ, ಅಂದರೆ ಸಮುದ್ರದಲ್ಲಿ ಮಾಡ್ತಕ್ಕಂತಹ ಮೀನುಗಾರಿಕೆಯ ಮೇಲೆ ನಿರ್ಬಂಧವನ್ನು ವಿಧಿಸಲಾಗುತ್ತೆ ಅಂತ ಕೇಳಬಹುದು. ನಿಮಗೆ ಕಾಣಿಸ್ತಾ ಇದೆ, ಪ್ರತಿ ವರ್ಷ ಜೂನ್ 1ನೇ ತಾರೀಕು ಅಂದರೆ ಏನು ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಜೂನ್ 1ರಿಂದ ಹಿಡಿದ್ಬಿಟ್ಟು ಜುಲೈ 31 ಅಂದರೆ ಒಟ್ಟು 61 ದಿನಗಳ ಕಾಲ, 61 ಡೇಸ್, 2 ಮಂತ್ಸ್, ನಿಯರ್ಲಿ 2 ತಿಂಗಳ ಕಾಲ ಈ ಸಮುದ್ರದಲ್ಲಿ ಮಾಡ್ತಕ್ಕಂತಹ ಮೀನುಗಾರಿಕೆಯ ಮೇಲೆ ನಿಷೇಧವನ್ನು ಹೇರಲಾಗುತ್ತೆ. ಆ್ಯಂಡ್ ಕೆಲವು ರಾಜ್ಯ ಸರ್ಕಾರಗಳು, ನಮ್ಮ ಕರ್ನಾಟಕವೂ ಸೇರಿದಂತೆ ಕೆಲವು ರಾಜ್ಯ ಸರ್ಕಾರಗಳು ಒಳನಾಡು ಮೀನುಗಾರಿಕೆಯನ್ನು ಕೂಡ ಕೆಲವೊಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಸಂದರ್ಭದಲ್ಲಿ ನಿಷೇಧಕ್ಕೊಳಪಡಿಸ್ತವೆ. ಇದಕ್ಕೆ ಕಾರಣ ಬಹಳಷ್ಟು ಜನಕ್ಕೆ ವಿಚಿತ್ರ ಅನಿಸಬಹುದು, ಯಾಕೆ ಮೀನುಗಾರಿಕೆಯನ್ನು 2 ತಿಂಗಳುಗಳ ಕಾಲ ಬ್ಯಾನ್ ಮಾಡ್ತಾರೆ ಅಂತ ಹೇಳಿ. ಇದು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತಹ ಒಂದು ರೂಲ್ಸ್. ಯಾಕಪ್ಪ ಬ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಲವಾರು ಏನು ಈ ವಾಣಿಜ್ಯ ಉದ್ದೇಶದಿಂದ ನಾವು ಮೀನುಗಾರಿಕೆಯನ್ನು ಮಾಡ್ತೀವಿ ಅಂತಹ ಮೀನಿನ ಪ್ರಭೇದಗಳು ಜೂನ್ ಮತ್ತು ಜುಲೈ ತಿಂಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸ್ತವೆ. ಸೊ ಹಾಗಾಗಿ ನಾವು ಈ ಒಂದು ಪೀರಿಯಡಲ್ಲಿ ಮೀನುಗಾರಿಕೆಯನ್ನು ನಡೆಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಮೀನು ಮೊಟ್ಟೆಗಳು ಮತ್ತು ಚಿಕ್ಕ ಚಿಕ್ಕ ಮೀನುಗಳು ಕೂಡ ಬಲೆಗೆ ಬಿದ್ದುಬಿಟ್ಟು ನೆಕ್ಸ್ಟ್ ಸಂಪತ್ತು, ಈ ಮತ್ಸ್ಯ ಸಂಪತ್ತು ಏನಿರುತ್ತೆ, ಈ ಫಿಶರೀಸ್ ವೆಲ್ತ್ ಏನಿರುತ್ತೆ ಅದು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಆತಂಕದಿಂದ ಈ 2 ತಿಂಗಳು ಏನು ಸಂತಾನೋತ್ಪತ್ತಿಯ ಕಾಲ ಇರುತ್ತೆ ಆ ಸಂದರ್ಭದಲ್ಲಿ ಮೀನುಗಾರಿಕೆಯ ಮೇಲೆ ಸರ್ಕಾರಗಳು ನಿಷೇಧ ಹೊರಡಿಸ್ತವೆ. ಆ್ಯಂಡ್ ಹಾಗಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ಬೋದು, ಎಲ್ಲ ಮೀನುಗಾರಿಕೆಯ ಮೇಲೆ ನಿಷೇಧ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಇದು ಕೇವಲ ಡೀಪ್ ಸಿ ಫಿಶಿಂಗ್ ಅಂದರೆ ಏನು ಆಳ ಸಮುದ್ರದಲ್ಲಿ ಮಾಡ್ತಕ್ಕಂತಹ ಮೀನುಗಾರಿಕೆಗೆ ಮಾತ್ರ ನಿಷೇಧವನ್ನು ಒಳಪಡಿಸಲಾಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಿರೋ ರೀತಿ 10 ಹಾರ್ಸ್ ಪವರ್ 10 HP ಹೆಚ್ಚಿನ ಸಾಮರ್ಥ್ಯವುಳ್ಳಂತಹ ಮೋಟಾರ್ಗಳನ್ನು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂತಹ ಬೋಟುಗಳಿಗೆ ಮಾತ್ರ ಇಲ್ಲಿ ನಿರ್ಬಂಧ ಇರುತ್ತೆ. ಸೊ ನಿಮಗೆ ಗೊತ್ತಾಗ್ತಿರೋ ಪ್ರಕಾರ ಸಮುದ್ರ ತೀರಗಳಲ್ಲಿ ನಡೀತಕ್ಕಂತಹ ಮೀನುಗಾರಿಕೆಯ ಮೇಲೆ ಯಾವುದೇ ನಿರ್ಬಂಧ ಇಲ್ಲ. ಸೊ 10 HP ಜಾಸ್ತಿ ಪವರ್ ಇತ್ತು ಅಂತ ಹೇಳಿದ್ರೆ ಹಲವಾರು ಬಾರಿ ಸಮುದ್ರದಲ್ಲಿ 3-4 ಒಂದು ವಾರಗಳ ಗಟ್ಟಲೆ ಈ ಮೀನುಗಾರಿಕಾ ಬೋಟ್ಗಳು ಡೀಪ್ ಸಮುದ್ರಕ್ಕೆ ಹೋಗ್ತವೆ, ಆಳವಾದಂತಹ ಸಮುದ್ರಕ್ಕೆ. ಅಲ್ಲಿ ತೆರಳ್ಬಿಟ್ಟು ಇವು ಈ ಮೀನುಗಾರಿಕೆ ಚಟುವಟಿಕೆಯಲ್ಲಿ ತೊಡ್ಕೊಳ್ತವೆ. ಸೊ ಹಾಗಾಗಿ ಈ ಒಂದು ಫಿಶರೀಸನ್ನು ಕೇವಲ 10 HP ಕಮ್ಮಿ ಸಾಮರ್ಥ್ಯದ ಮೋಟಾರ್ ಬೋಟ್ಗಳಲ್ಲಿ ಮಾತ್ರ ಅಳವಡಿಕೆ ಮಾಡಲಾಗುತ್ತೆ. ಬಿಕಾಸ್ 10 HP ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅವೇನು ಅಷ್ಟೊಂದು ಡೀಪ್ ಆಗಿ ಸಮುದ್ರಕ್ಕೆ ಹೋಗೋಕ್ಕಾಗಲ್ಲ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಕಡೆ ನೀವು ಪರ್ಸ್ ಸೈನಿ ಅಂತ ನೋಡ್ತಾ ಇದ್ದೀರಾ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಂತಹ ಕೆಲವೊಂದು ಟರ್ಮಿನಾಲಜೀಸ್ ಬಹಳ ಪ್ರಮುಖವಾಗ್ತವೆ, ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಹುದು ಅಥವಾ ನಿಮ್ಮ ಆನ್ಸರ್ಸ್ನಲ್ಲಿ ಇಂತಹ ಕೆಲವೊಂದು ಟೆಕ್ನಿಕಲ್ ಶಬ್ದಗಳನ್ನ ನೀವು ಉಲ್ಲೇಖ ಮಾಡಬಹುದು. ನಿಮಗೆ ಯೂಶುವಲ್ ಆಗಿ ಬುಕ್ಸಲ್ಲಿ ಕೂಡ ಇಂತಹದ್ದು ಸಿಗಲ್ಲ. ಸೊ ಪರ್ಸ್ ಸೇನಿ ಅಂತ ಹೇಳಿದ್ರೆ ಇದೊಂದು ಲ್ಯಾಟಿನ್ ಶಬ್ದ ಆಗಿರುತ್ತೆ. ಪರ್ಸೇನಿ ಅಂತ ಹೇಳಿದ್ರೆ ಇದೊಂದು ಮೀನುಗಾರಿಕಾ ವಿಧ. ಬೇರೆ ಬೇರೆ ರೀತಿಯಿಂದ ಗಾಳಗಳನ್ನು ಬಳಸ್ಬಿಟ್ಟು ಮೀನುಗಾರಿಕೆ ಮಾಡಬಹುದು, ಬಲೆಯನ್ನು ಹಾಕುವ ಮೂಲಕ ಮೀನುಗಾರಿಕೆಯನ್ನು ಮಾಡಬಹುದು. ಹೀಗೆ ಬೇರೆ ಬೇರೆ ವಿಧಗಳಿರುತ್ತೆ. ಅದರಲ್ಲಿ ಈ ಪರ್ಸ್ ಸೇನಿ ಅಂತಕ್ಕಂತಹದ್ದು ಕೂಡ ಒಂದು ವಿಧಾನ ಆಗಿದೆ. ಯಾವ ವಿಧಾನಪ್ಪ ಅಂತ ಹೇಳಿದ್ರೆ, ಯೂಶುವಲಿ ಇದರಲ್ಲಿ ಒಂದು 100 ಮೀಟರ್ನಷ್ಟು ವ್ಯಾಪ್ತಿ ಇರತಕ್ಕಂತಹ ಒಂದು ಬಲೆಯನ್ನು ಬಿಡಲಾಗುತ್ತೆ ಸಮುದ್ರಕ್ಕೆ. ಆ್ಯಂಡ್ ನಿಧಾನವಾಗಿ ಯಾವಾಗ ಒಂದು ಬಲೆಯಲ್ಲಿ ಮೀನುಗಳು ಬಂದು ಶೇಖರಣೆ ಆಗ್ತಾವೋ ನಿಧಾನವಾಗಿ ಇದರ ಸ್ಟ್ರಿಂಗ್ ಏನಿರುತ್ತೆ, ಇದರ ಸುತ್ತಲೂ ಏನು ಬಲೆಗೆ ಇರತಕ್ಕಂತಹ ಒಂದು ಹಗ್ಗವನ್ನು ನಿಧಾನವಾಗಿ ಟೈಟ್ ಮಾಡ್ತಾ ಹೋಗ್ಲಾಗುತ್ತೆ, ಎಳಿತಾ ಹೋಗ್ಲಾಗುತ್ತೆ. ಸೊ 100 ಕಿಲೋಮೀಟರ್ನಷ್ಟು ಸುತ್ತಳತೆ ಇದ್ದಂತಹ ಬಲೆ ನಿಧಾನಕ್ಕೆ ಶ್ರಿಂಕ್ ಆಗ್ತಾ ಕುಸಿತವಾಗ್ತಾ ಸಾಗುತ್ತೆ ಆ್ಯಂಡ್ ಬಹಳ ಚಿಕ್ಕದಾಗುತ್ತೆ. ಆ್ಯಂಡ್ ಅದನ್ನು ಒಟ್ಟಿಗೆ ಮೇಲೆತ್ಬಿಟ್ಟು ಬೋಟ್ನ ಮೇಲ್ಗಡೆ ಸುರಿದ್ಬಿಟ್ಟು ಮೀನುಗಳನ್ನ ಪಡೆಯಲಾಗುತ್ತೆ. ಬಟ್ ಇದ್ರ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಈ ಪರ್ಸ್ ಸೇನಿ ಅನ್ನುವಂತಹ ಮೆಥಡ್ನಲ್ಲಿ ಸಾಕಷ್ಟು ನಾವಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡ್ತಿರ್ತಕ್ಕಂತಹದ್ದು ಕೇವಲ ಮೀನುಗಳನ್ನ ಮಾತ್ರ. ಬಟ್ ಇಂತಹ ಒಂದು ನಾವು ಕೆಲಸವನ್ನು ಮಾಡಿದ್ವಿ ಅಂದರೆ ಶಾರ್ಕ್ ಇರ್ಬೋದು, ಹೀಗೆ ಬೇರೆ ಬೇರೆ ಆಮೆಗಳಿರ್ಬೋದು, ಹೀಗೆ ಹಲವಾರು ಜಲಚರಗಳು ಅದರಲ್ಲಿ ಸಿಕ್ಕೊಂಡು ಬೀಳ್ತವೆ. ಸೊ ಹಾಗಾಗಿ ಇದು ಬಹಳ ಒಂದು ಪ್ರಾಬ್ಲಮೆಟಿಕ್ ಆದಂತಹ ಒಂದು ಅಂಶ ಆಗಿರುತ್ತೆ, ಸ್ವಲ್ಪ ಡೇಂಜರಸ್ ಕೂಡ ಆಗಿರುತ್ತೆ ಎನ್ವಿರಾನ್ಮೆಂಟ್ಗೆ. ಸೊ ಹಾಗಾಗಿ ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಮತ್ತು ಫಿಶರೀಸ್ ಬ್ಯಾನ್ ನ್ಯಾಚುರಲ್ ಆಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ಹೇಳುತ್ತೆ, PM ಕೇರ್ಸ್ ಫಂಡ್ಸ್ ಕೆನಾಟ್ ಗೋ ಟು NDRF. ಕಳೆದ ಹಲವಾರು ದಿನಗಳಿಂದ ಒಂದಷ್ಟು ವಿವಾದಗಳು ನಡೀತಾ ಇದ್ದಾವೆ. ನಾನು ಕೂಡ ಪದೇ ಇದನ್ನು ರಿಪೀಟ್ ಮಾಡ್ತಾನೆ ಇರ್ತೀನಿ, ಬಟ್ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು. ಸೊ ಹಾಗಾಗಿ ಮತ್ತೊಮ್ಮೆ ಈ ಒಂದು ನ್ಯೂಸನ್ನು ಗಮನಿಸ್ತಾ ಹೋಗೋಣ. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅವರು ಯಾವಾಗ ದೇಶಾದ್ಯಂತ ಕೊರೋನಾ ವೈರಸ್ ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು ಆವಾಗ PM ಕೇರ್ಸ್ ಅನ್ನುವಂತಹ ಒಂದು ಹೊಸ ನಿಧಿಯನ್ನು ಸ್ಥಾಪನೆ ಮಾಡಿದ್ರು. ಇದಕ್ಕೆ ಭಾರತೀಯ ನಾಗರಿಕರು ಅದೇ ರೀತಿ ಕೆಲವು ವಿದೇಶಿಗರು ಕೂಡ ಇದಕ್ಕೆ ಮುಕ್ತವಾಗಿ ಹಣವನ್ನು ದೇಣಿಗೆಯಾಗಿ ಕೊಡಬಹುದು. ಆ್ಯಂಡ್ ಇದರಲ್ಲಿ ಇರ್ತಕ್ಕಂತಹ ಹಣವನ್ನು ಕೊರೋನಾ ವಿರುದ್ಧ ನಡೀತಕ್ಕಂತಹ ಹೋರಾಟಕ್ಕೆ ಬಳಸ್ಕೋಬೇಕು ಅನ್ನೋದು ಪ್ರಧಾನಮಂತ್ರಿಯವರ ಒಂದು ಉದ್ದೇಶ ಆಗಿತ್ತು. ಸೊ PM ಕೇರ್ಸ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಬಟ್ ಕಳೆದ ಕೆಲವು ದಿನಗಳಿಂದ ಹಲವಾರು ವಿರೋಧ ಪಕ್ಷದ ಮುಖಂಡರುಗಳಿರಬಹುದು, ಹಾಗೆ ಕೆಲವು ಈ ಒಂದು ಹೋರಾಟಗಾರರು ಆಕ್ಟಿವಿಸ್ಟ್ ಇರಬಹುದು, ಅವರೆಲ್ಲರೂ ಕೂಡ ಈ PM ಕೇರ್ಸ್ ಅನ್ನುವಂತಹ ಏನು ನಿಧಿ ಇದೆ, ಈ ನಿಧಿಯಲ್ಲಿ ಬಂದಿರತಕ್ಕಂತಹ ಎಲ್ಲ ಹಣವನ್ನು NDRFಗೆ ನೀವು ಶಿಫ್ಟ್ ಮಾಡಿ, NDRFಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಬಹಳಷ್ಟು ಜನ ಕೇಳ್ಕೊಳ್ತಾ ಇದ್ರು. ಬಿಕಾಸ್ ನಿಮ್ಗೆ ಗೊತ್ತಿರಬೇಕು, ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ PM ಕೇರ್ಸ್ಗೆ ಹೋಗಿತ್ತು. ಹಲವಾರು ಜನ MP ತಮ್ಮ MP ಲ್ಯಾಡ್ ಏನು ಅವರಿಗೆ ಒಂದು ಡೊನೇಷನ್ಸ್ ಬರುತ್ತೆ, ಏನು ಗ್ರ್ಯಾಂಟ್ಸ್ ಬರುತ್ತೆ, ಅದರಲ್ಲಿ ಹಲವಷ್ಟು ಪಾಲನ್ನ ಕೂಡ ಈ PM ಕೇರ್ಸ್ಗೆ ಅವರು ದೇಣಿಗೆಯಾಗಿ ಕೊಟ್ಟಿದ್ರು.
ಸೊ ಹಾಗಾಗಿ ಈ ಕೆಲವೊಂದು ಹೋರಾಟಗಾರರು ಮತ್ತು ಆಕ್ಟಿವಿಸ್ಟ್ ಹೇಳ್ತಾ ಇದ್ದಿದ್ದು PM ಕೇರ್ಸ್ನಲ್ಲಿ ಬರುವಂತಹ ಹಣ ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಬಿಕಾಸ್ ಇತ್ತೀಚೆಗಷ್ಟೇ ಒಂದು ಮಾಹಿತಿ ಹಕ್ಕು ಕಾಯ್ದೆ, ರೈಟ್ ಟು ಇನ್ಫಾರ್ಮೇಷನ್, RTI ಅಡಿಯಲ್ಲಿ PM ಕೇರ್ಸ್ಗೆ ಎಷ್ಟು ಹಣ ಬಂದಿದೆ ಮುಂತಾದಂತಹ ವಿಚಾರಗಳನ್ನು ಕೆಲವರು ಪ್ರಶ್ನೆ ಮಾಡಿದ್ರು. ಬಟ್ ಅಂತಹ ಡೀಟೇಲ್ಸನ್ನ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸರ್ಕಾರ ಉತ್ತರ ಕೊಡ್ತು. ಸೊ ಹಾಗಾಗಿ ಇದು ಸಾಕಷ್ಟು ಒಂದು ಒಪೇಕ್ ಆಗಿರತಕ್ಕಂತಹ ಮೆಜರ್ ಆಗಿದೆ. ಹಾಗಾಗಿ PM ಕೇರ್ಸ್ನ ಸಂಪೂರ್ಣ ಹಣವನ್ನು NDRFಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಕೊಳ್ತಾ ಇದ್ರು. ಸೊ ಇದಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರ ಸರ್ಕಾರ PM ಕೇರ್ಸ್ನ ಹಣವನ್ನು NDRFಗೆ ನಾವು ವರ್ಗಾವಣೆ ಮಾಡಲು ಆಗುವುದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದೆ. ಸೊ ಹಾಗಾಗಿ ಮತ್ತೊಮ್ಮೆ ನಾವು PM ಕೇರ್ಸ್ ಇರಬಹುದು, NDRF ಇರಬಹುದು, ಅದೇ ರೀತಿ ಮತ್ತೆ ನಮಗೆ ಗೊತ್ತಿರತಕ್ಕಂತಹ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್, ರೆಸ್ಪಾನ್ಸ್ ಫಂಡ್, PMNRF ಏನಿದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಬೇಸಿಕಲಿ NDRF ಅಂದ್ರೆ ನಮಗೆಲ್ಲ ಗೊತ್ತಿರುತ್ತೆ. NDRF ನಾವು ಯಾವಾಗಲೂ ಪ್ರಾಕೃತಿಕ ಒಂದು ವಿಕೋಪಗಳು ನಡೆದು ಅಂತ ಹೇಳಿದ್ರೆ NDRFನ ಕುರಿತು ನಾವು ನೋಡ್ತಾ ಇರ್ತೀವಿ. NDRF ಅಂತ ಹೇಳಿದ್ರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿ. ಅಂದರೆ ಡಿಸಾಸ್ಟರ್ಸ್ ಆದಾಗ, ಪ್ರಾಕೃತಿಕ ವೈಕೋಪಗಳು ಉಂಟಾದಾಗ ಆ ಒಂದು ಜನರನ್ನ ಒಂದು ಸುರಕ್ಷತೆಯತ್ತ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತು ಈ ಒಂದು ಪರಿಹಾರ ಕಾರ್ಯಾಚರಣೆ ತೊಳ್ಕೊಳ್ಳಲಿಕ್ಕೆ NDRFನ ಕರೆಸಲಾಗ್ತಿದ್ದು. ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು NDRF ಅಂತ ಹೇಳಿದ್ರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ. ಸೊ F ಅಂತ ಹೇಳಿದ್ರೆ ಫೋರ್ಸ್ ಅಲ್ಲ, ಬದಲಾಗಿ ಫಂಡ್ ಆಗುತ್ತೆ. ಬಿಕಾಸ್ 2005ನೇ ಇಸ್ವಿಯಲ್ಲಿ ಏನು ನಮ್ಮ ದೇಶದಲ್ಲಿ DM ಆಕ್ಟ್ ಅನ್ನ ಜಾರಿಗೆ ತರಲಾಗುತ್ತೆ. ಇದು ಬಹಳ ಪ್ರಮುಖ, ಖಂಡಿತ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. DM ಆಕ್ಟ್ 2005 ಅಥವಾ ಅದನ್ನ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಂತ ಕರಿಬಹುದು. ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕಾಯ್ದೆ 2005 ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಈ ಒಂದು ಕಾಯ್ದೆಯ ಸೆಕ್ಷನ್ 46 ಅಡಿಯಲ್ಲಿ ಈ NDRF ಇರುತ್ತೆ. ಅಂಡ್ ಇತ್ತೀಚೆಗಷ್ಟೇ NDRF ನ್ಯೂಸ್ ಅಲ್ಲಿ ಕೂಡ ಇದ್ದು. ಬಿಕಾಸ್ ಇದುವರೆಗೂ ಕೂಡ NDRF ಯಾವ ರೀತಿ ಕಾರ್ಯನಿರ್ವಹಿಸ್ತಿತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ರಾಜ್ಯದ ಬಳಿ ಕೂಡ SDRF ಅಂತಕ್ಕಂತಹ ಒಂದು ಫಂಡ್ ಅಥವಾ ನಿಧಿ ಇರುತ್ತೆ. SDRF ಅಂತ ಹೇಳಿದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ. ಸೊ ಇವುಗಳಲ್ಲಿ ಯಾವುದು, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾವುದೋ ಒಂದು ಪ್ರವಾಹನೋ ಅಥವಾ ಬೇರೆ ಯಾವುದೊಂದು ಪ್ರಾಕೃತಿಕ ವೈಕೋಪ ಬರುತ್ತೆ, ಆವಾಗ ನಮ್ಮ ರಾಜ್ಯದ SDRFನ ಸಂಪೂರ್ಣ ಹಣ ಖಾಲಿಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ NDRF ಫಂಡ್ ಏನಿರುತ್ತೆ ಅದರಿಂದ ಹಣವನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ಸೊ ಈಗ ಸಪ್ಲಿಮೆಂಟ್ ಅನ್ನು ಮಾಡಲಿಕ್ಕೆ ಈ NDRF ಅನ್ನು ಬಳಕೆ ಮಾಡಲಾಗ್ತಿದ್ದು. ಬಟ್ ಇತ್ತೀಚೆಗಷ್ಟೇ ಸರ್ಕಾರ ಒಂದು ಹೊಸ ಒಂದು ಕ್ಲಾಸ್ ಅನ್ನು ಇನ್ವೋಕ್ ಮಾಡಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರತಕ್ಕಂತಹ ನಾಗರಿಕರು ಏನು ಖಾಸಗಿ ವ್ಯಕ್ತಿಗಳು ಕೂಡ ಈ NDRF ಫಂಡ್ಗೆ ತಮ್ಮ ದೇಣಿಗೆಯನ್ನ ಕೊಡಬಹುದು ಅಂತ ಹೇಳಿದ್ರು. ವಿಶಿಷ್ಟವಾಗಿ ಗಮನಿಸಬೇಕು, ಇದುವರೆಗೂ ಕೂಡ ನಾವು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ನಾವು ದೇಣಿಗೆಯನ್ನು ಕೊಡಬಹುದಾಗಿತ್ತು. ಅದೇ ರೀತಿ PM ಕೇರ್ಸ್ಗೆ ದೇಣಿಗೆಯನ್ನು ಕೊಡಬಹುದಾಗಿತ್ತು. ಬಟ್ ಈ NDRF ಫಂಡ್ಗೆ ದೇಣಿಗೆಯನ್ನು ಕೊಡುವಂತಹ ಯಾವುದೇ ಒಂದು ಕ್ಲಾಸ್ ಇರಲಿಲ್ಲ. ಬಟ್ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಇದನ್ನ ಓಪನ್ ಮಾಡಿತ್ತು. ಸೊ ಹಾಗಾಗಿ ಇದು ಬಹಳ ಸುದ್ದಿಯಲ್ಲಿತ್ತು. ಅಂಡ್ ಈಗ ಅಪೋಸಿಷನ್ ಪಾರ್ಟಿಯವರು ಕೇಳ್ತಿರ್ತಕ್ಕಂಥದ್ದು PM ಕೇರ್ಸಿಂದ NDRFಗೆ ಸಂಪೂರ್ಣ ಶಿಫ್ಟ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ NDRF ಅಂದ್ರೆ ಏನು, ಇದನ್ನ ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ, ಅವೆಲ್ಲವೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ SDRF ಅಂದ ತಕ್ಷಣ SDRFಗೂ ಕೂಡ ಹಣವನ್ನ 75% ಕೇಂದ್ರ ಸರ್ಕಾರನೇ ಕೊಡುತ್ತೆ. ಇಂತಹ ಮೈನ್ಯೂಟ್ ಡೀಟೇಲ್ಸ್ ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. 75% ಈ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ಗೆ ಕೇಂದ್ರ ಸರ್ಕಾರ ಕೊಡುತ್ತೆ. ಇನ್ನು ಉಳಿದಂತಹ 25% ಆಯಾ ರಾಜ್ಯ ಸರ್ಕಾರಗಳು ಹಾಕೋಬೇಕಾಗುತ್ತೆ. ಅಂಡ್ ಇದು ಬೇರೆ ಎಲ್ಲ ಜನರಲ್ ರಾಜ್ಯಗಳಿಗೆ. ಅದೇ ನೀವು ಹಿಮಾಲಯನ್ ರಾಜ್ಯಗಳು ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್, ಏನು ಈಶಾನ್ಯ ಭಾರತದ ರಾಜ್ಯಗಳು ಮತ್ತು ಈ ಹಿಮಾಲಯನ್ ರಾಜ್ಯಗಳು ಬರುತ್ತೆ, ಅವುಗಳ ಮಟ್ಟಿಗೆ ನೀವು ನೋಡೋದಾದ್ರೆ 90% SDRFನ ಹಣವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ. ಸೊ ಅಲ್ಲೇನಾದರೂ ಪ್ರಾಕೃತಿಕ ವೈಕೋಪ ಉಂಟಾಯಿತು ಅಂತ ಹೇಳಿದ್ರೆ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಅವಕ್ಕೆ ಒಂದಷ್ಟು ಹಣದ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈ ಹಣವನ್ನು ಬಳಕೆ ಮಾಡ್ಕೋಬಹುದು. ಅಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಈ ಕೊರೋನಾ ವೈರಸ್ನ ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳಿ ಕ್ಲಾಸಿಫೈ ಮಾಡಲಾಯಿತು. ಪ್ರಾಕೃತಿಕ ವೈಕೋಪ ಅಂತ ಹೇಳಿ ಅದನ್ನ ವರ್ಗೀಕರಣ ಮಾಡಲಾಯಿತು. ಇದನ್ನ ಯಾವ ವಿಚಾರದಿಂದ ಮಾಡಿದ್ರು ಅಂತ ಹೇಳಿದ್ರೆ, ಕೊರೋನಾ ವೈರಸ್ ಈಗ ಒಂದು ಡಿಸಾಸ್ಟರ್ ಅಂತ ಹೇಳಿ ಕ್ಲಾಸಿಫೈ ಆಗಿರೋ ಕಾರಣದಿಂದ ನಮ್ಮ ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರಗಳಿರಬಹುದು SDRF ಫಂಡ್ ಮತ್ತು NDRF ಫಂಡ್ಗಳನ್ನು ಬಳಕೆ ಮಾಡ್ಕೋಬಹುದು. ಬಿಕಾಸ್ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ SDRF ಅಥವಾ NDRF ಅನ್ನುವಂತಹ ನಿಧಿ ಒಳಗಿರುವಂತಹ ಹಣವನ್ನು ಕೇವಲ ಈ ಪ್ರಾಕೃತಿಕ ವೈಕೋಪಗಳ ವಿರುದ್ಧ ಹೋರಾಡಲಿಕ್ಕೆ ಮಾತ್ರ ಬಳಸ್ಕೋಬೇಕಾಗುತ್ತೆ. ಬೇರೆ ಯಾವುದೋ ವಿಚಾರದಿಂದ ನಾವು ಬಳಕೆ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಕೊರೋನಾ ವೈರಸ್ನ ಡಿಸಾಸ್ಟರ್ ಅಂತ ಹೇಳಿ ವರ್ಗೀಕರಣ ಮಾಡಿರೋದ್ರಿಂದ ಈ ಒಂದು ನಿಧಿಯಿಂದ ಹಣವನ್ನು ಪಡೆದುಕೊಂಡು ವಿನಿಯೋಗ ಮಾಡಲಿಕ್ಕೆ ಸರ್ಕಾರಗಳಿಗೆ ಬಹಳ ಸುಲಭವಾಗುತ್ತೆ. ಸೊ ಓವರ್ ಆಲ್ ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತೆ. ಸುಮಾರು 4-5 ಟಾಪಿಕ್ಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಟು ಹಿಯರ್ ಆನ್ September 1 ಪ್ಲೀಸ್ ಅಗೇನೆಸ್ಟ್ ಮರಾಠಾ ಕೋಟಾ. ನೋಡಿ, ಮರಾಠಾ ಕೋಟಾ ಅಂತಕ್ಕಂತಹದ್ದು ಕಳೆದ ಹಲವಾರು ತಿಂಗಳುಗಳಿಂದ ದೇಶಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ರಾಜ್ಯ ಸರ್ಕಾರ ಅಲ್ಲಿನ ಪ್ರಬಲ ಸಮುದಾಯವಾಗಿರ್ತಕ್ಕಂತಹ ಮರಾಠರು
ಮರಾಠ ಅಂತಕ್ಕಂತಹ ಒಂದು ಕಮ್ಯುನಿಟಿ ಅಥವಾ ಸಮುದಾಯ ಬರುತ್ತೆ. ಸೊ ಈ ಮರಾಠರು ಆರ್ಥಿಕವಾಗಿ ಅನ್ನೋಕ್ಕಿಂತನೂ ಸಾಮಾಜಿಕವಾಗಿರಬಹುದು, ಅದೇ ರೀತಿ ಶೈಕ್ಷಣಿಕವಾಗಿರಬಹುದು ಅವರು ಹಿಂದುಳಿದಿದ್ದಾರೆ. ಆರ್ಥಿಕವಾಗಿ ಅವರು ಸಬಲರಾಗೇ ಇರಬಹುದು, ಬಟ್ ಸಾಮಾಜಿಕ ಮತ್ತು ಈ ಶೈಕ್ಷಣಿಕ ವಿಚಾರದಿಂದ ಅವರು ಸ್ವಲ್ಪ ಹಿಂದುಳಿದಿದ್ದಾರೆ. ವಿಶೇಷವಾಗಿ ಈ ಜಾಬ್ಸ್ ಪ್ರಶ್ನೆಯಲ್ಲಿ, ಈ ನೇಮಕಾತಿ ವಿಚಾರದಲ್ಲಿ ಅವರು ಸ್ವಲ್ಪ ಹಿಂದೆ ಉಳಿದಿದ್ದಾರೆ. ಸೊ ಅವರಿಗೆ ನೀವು ನೋಡ್ತಿರೋ ರೀತಿ ಸುಮಾರು 12-13% ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ಅವರು ಜಾರಿಗೆ ತಂದಿದ್ರು. ನಿಮಗೆ ಕಾಣಿಸ್ತಾ ಇರಬಹುದು, ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್. ಅಂದ್ರೆ ನೀವು ನೋಡ್ತಿರ್ತೀವಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತಹ ಒಂದು ಸಮುದಾಯಗಳ ಕಾಯ್ದೆ ಅನ್ನುವಂತಹ ಕಾಯ್ದೆ ಅಡಿಯಲ್ಲಿ ಮರಾಠರಿಗೆ ಈ 12 ಮತ್ತು 13% ರಿಸರ್ವೇಷನ್ನ ಕೊಡಲಾಗಿದ್ದು, ಉದ್ಯೋಗದ ವಿಚಾರದಲ್ಲಿ ಅದೇ ರೀತಿ ಈ ಶಿಕ್ಷಣದ ವಿಚಾರದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದ್ದು. ಸೊ ಅದರ ವಿರುದ್ಧವಾಗಿ ಸಾಕಷ್ಟು ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿದ್ವು. ಬಿಕಾಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ನಾನು ಕೂಡ ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ, 1992ನೇ ಇಸ್ವಿಯಲ್ಲಿ 1992 ಅಲ್ಲಿ ಇಂದಿರಾ ಸಾಹ್ನಿ ಪ್ರಕರಣ ಉಂಟಾಗುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಅದಕ್ಕೆ ಸ್ವಲ್ಪ ವರ್ಷಗಳ ಮುಂಚೆ ಏನು ಮಂಡಲ್ ಕಮಿಷನ್, ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಂಡಲ್ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಸೊ ಈ ಮಂಡಲ್ ಆಯೋಗದ ಒಂದು ಶಿಫಾರಸನ್ನ ಇಂಪ್ಲಿಮೆಂಟ್ ಮಾಡಲಾಯಿತು. ಅದರ ವಿರುದ್ಧವಾಗಿ ಸಾಕಷ್ಟು ವಿಚಾರಣೆಗಳು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ವು. ಸೊ ಈ 1992ನ ಇಂದಿರಾ ಸಾಹ್ನಿ ಪ್ರಕರಣ 2 ವಿಚಾರಗಳಿಗೆ ಸುಪ್ರಸಿದ್ಧವಾಗಿದೆ. ಒಂದು ವಿಚಾರ ಅಂತೂ ನಿಮಗೆಲ್ಲ ಗೊತ್ತಿದೆ, ಅದೇನಪ್ಪ ಅಂತ ಹೇಳಿದ್ರೆ, ಸಂವಿಧಾನಿಕವಾಗಿ ಯಾವುದೇ ಒಂದು ರಂಗದಲ್ಲಿ, ಶೈಕ್ಷಣಿಕ ಇರಬಹುದು ಅಥವಾ ಏನು ಉದ್ಯೋಗದ ರಂಗ ಇರಬಹುದು, ಅವುಗಳಲ್ಲಿ ಈ ಜಾತಿ ಆಧಾರಿತ ಮೀಸಲು 50% ಕ್ರಾಸ್ ಮಾಡಂಗಿಲ್ಲ. ಸೊ ಇದು ಅತ್ಯಂತ ಒಂದು ಲ್ಯಾಂಡ್ಮಾರ್ಕ್ ತೀರ್ಪು ಅಂತಾನೆ ಹೇಳಬಹುದು, ಒಂದು ಮೈಲಿಗಲ್ಲು ಜಡ್ಜ್ಮೆಂಟ್ ಅಂತಾನೆ ಕರೆಯಲಾಗುತ್ತೆ. ಸೊ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 9 ಜನ ನ್ಯಾಯಾಧೀಶರ ಒಂದು ಪೀಠ, 9 ಜಡ್ಜಸ್ ಬೆಂಚ್ ಏನಿದೆ, ಆ ಒಂದು ಪೀಠ 50% ಅಂತ ಒಂದು ಲಿಮಿಟ್ ಅನ್ನು ಫಿಕ್ಸ್ ಮಾಡಲಾಯಿತು. ಸೊ ಯಾವುದೇ ರಾಜ್ಯ ಇರಬಹುದು, ಅಲ್ಲಿ SC ST ಮತ್ತು OBC ಎಲ್ಲ ರೀತಿಯ ಜಾತಿ ಆಧಾರಿತ ಮೀಸಲಾತಿ 50% ಕ್ರಾಸ್ ಮಾಡಬಾರದು ಅನ್ನುವಂತಹ ಒಂದು ನಿರ್ದೇಶನವನ್ನ ಅದು ಹೊರಡಿಸಿತ್ತು. ಸೊ ಇವತ್ತಿಗೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಆಗಿರಬಹುದು, ಕೇಂದ್ರದಲ್ಲಿ 49.5% ಈ ರೀತಿ ಲಿಮಿಟ್ ಮಾಡ್ತಾರೆ. ಇದಕ್ಕೆ ಕಾರಣ ಇಂದಿರಾ ಸಾಹ್ನಿ ಪ್ರಕರಣ. ಸೊ 50% ಸೀಲಿಂಗ್ ಅನ್ನು ಅವರು ಮಾಡಿದ್ರು. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆಯನ್ನು ಕೇಳಬಹುದು, ಬಿಕಾಸ್ ಇಂತಹ ವಿಚಾರಗಳು ಸಾಕಷ್ಟು ಸುದ್ದಿಯಲ್ಲಿದ್ದಾವೆ. ಅಂಡ್ ಮತ್ತೊಂದು ವಿಚಾರ ಯಾಕೆ ಅದು ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಈ OBCಯಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅನ್ನು ತರಲಾಯಿತು. ಕ್ರೀಮಿ ಲೇಯರ್ ನೀವು ಕೂಡ ಕೇಳಿರ್ತೀರಾ. ಕ್ರೀಮಿ ಲೇಯರ್ ಅಥವಾ ಕನ್ನಡದಲ್ಲಿ ಅದನ್ನ ಮೇಲು ಸ್ತರ ಅಂತ ಕರಿತೀವಿ. ಬಿಕಾಸ್ OBC ಅಂತ ಹೇಳಿದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಕೆಲವು ವರ್ಗದ ಜನ ಏನು ಆರ್ಥಿಕವಾಗಿ ಸಾಕಷ್ಟು ಮುಂದುವರೆದಿರ್ತಾರೆ. ಸೊ ಅವರ ಬದಲಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ ಮಾತ್ರ ಈ ರಿಸರ್ವೇಷನ್ ಬೆನಿಫಿಟ್ಸ್, ಮೀಸಲಾತಿ ಸೌಕರ್ಯ ಸಿಗಬೇಕು ಅನ್ನೋದು ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ನ ವಾದವಾಗಿದೆ. ಸೊ ಹಾಗಾಗಿ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 50% ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡೋ ಜೊತೆಗೆ ಈ OBC ಕ್ರೀಮಿ ಲೇಯರ್ ಅಂತಕ್ಕಂತಹ ಕಾನ್ಸೆಪ್ಟ್ ಅನ್ನು ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಅಂಗೀಕರಿಸಿತು. ಸೊ ಹಾಗಾಗಿ ಈ ಒಂದು ಕ್ರೀಮಿ ಲೇಯರ್ನಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳಿಗೆ ಅವರು OBC ಆಗಿದ್ರು ಕೂಡ, ಅವರು ಆ ಹಿಂದುಳಿದ ವರ್ಗಕ್ಕೆ ಸೇರಿದ್ರು ಕೂಡ ಅವರಿಗೆ ಮೀಸಲಾತಿ ಸೌಲಭ್ಯ ಸಿಗಲ್ಲ. ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಈ 2 ವಿಚಾರಗಳನ್ನು ಕೂಡ ಪ್ರಶ್ನೆ ನಿಮಗೆ ಆಗಬಹುದು. ಅಂಡ್ ಇಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ, ಮಹಾರಾಷ್ಟ್ರದಲ್ಲಿ 50% ಕ್ರಾಸ್ ಮಾಡಿಬಿಡ್ತು. ಈಗ ಆಲ್ರೆಡಿ 40+ ಇತ್ತು, ಬಟ್ ಈಗ ಮತ್ತೆ 12 to 13% ಜಾಸ್ತಿ ಕೊಡ್ತಾ ಇರೋ ಕಾರಣದಿಂದ 50% ಕ್ರಾಸ್ ಮಾಡಿದ್ದು. ಸೊ ಹಾಗಾಗಿ ಇದು ಅಸಂವಿಧಾನಿಕ, ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿದೆ, ಇದು ಅಸಂವಿಧಾನಿಕ. ಸೊ ಹಾಗಾಗಿ ಈ ಒಂದು ಕಾಯ್ದೆಯನ್ನ ಊರ್ಜಿತಗೊಳಿಸಬೇಕು, ಇದನ್ನ ವಾಯ್ಡ್ ಮಾಡಬೇಕು ಅಂತ ಹೇಳಿ ಹಲವಾರು ಜನ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ನಾನು ಸದ್ಯದಲ್ಲೇ ಎತ್ಕೊಳ್ತೀನಿ ಅಂತ ಹೇಳಿ, ಸೆಪ್ಟೆಂಬರ್ 1ರಿಂದ ಎತ್ಕೊಳ್ತೀನಿ ಅಂತ ಹೇಳಿ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು 50% ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ರು ಕೂಡ ಕೆಲವು ರಾಜ್ಯಗಳು ಅದನ್ನ ಕ್ರಾಸ್ ಮಾಡಿದ್ದಾವೆ. ಬಿಕಾಸ್ ಆ ಒಂದು ಜಡ್ಜ್ಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿರುತ್ತಪ್ಪ ಅಂತ ಹೇಳಿದ್ರೆ, ಕೆಲವು ಒಂದು ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟಾನ್ಸಸ್, ಕೆಲವೊಂದು ಅಸಾಧಾರಣ ಸಂದರ್ಭದಲ್ಲಿ ಇದನ್ನ ಬ್ರೀಚ್ ಮಾಡಬಹುದು ಅಂತ ಒಂದು ಪ್ರೊವಿಷನ್ ಅನ್ನು ಕೂಡ ಕೊಟ್ಟಿದ್ದು. ಸೊ ಅದನ್ನು ಬಳಸ್ಕೊಂಡ್ಬಿಟ್ಟು ತಮಿಳುನಾಡು ಇರಬಹುದು, ಇತ್ತೀಚೆಗಷ್ಟೇ ಆಂಧ್ರಪ್ರದೇಶನಲ್ಲಿ ಈ ಕಾಪು ಅನ್ನುವಂತಹ ಸಮುದಾಯಕ್ಕೆ 5% ಅಡಿಷನಲ್ ರಿಸರ್ವೇಷನ್ ಕೂಡ ಕೊಡಲಾಯಿತು. ಸೊ ಅವರು ಕೂಡ 50% ಕ್ರಾಸ್ ಮಾಡಿದ್ರು. ಅದೇ ರೀತಿ ರಾಜಸ್ಥಾನದಲ್ಲಿ ಗುಜ್ಜರ್ ಸಮುದಾಯಕ್ಕೆ ಕೂಡ ಒಂದಷ್ಟು ಬ್ರೀಚ್ ಮಾಡಲಾಯಿತು. ಸೊ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಬ್ರೀಚ್ ಮಾಡ್ತಿದ್ದಾರೆ. ಅಂಡ್ ಇದೇ ರೀತಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಇರಾನ್ ಮೂವ್ಸ್ ಮಾಕ್ ಕ್ಯಾರಿಯರ್ ಟು ಸಿ ಅಮಿಡ್ ಟೆನ್ಷನ್ಸ್ ವಿತ್ ಯುನೈಟೆಡ್ ಸ್ಟೇಟ್ಸ್. ನೋಡಿ, ಇರಾನ್ ಮತ್ತು ಅಮೆರಿಕ ನಡುವೆ ಸಾಕಷ್ಟು ವಿವಾದಗಳು ನಡೀತಾ ಇದ್ದಾವೆ. ಯಾವ ರೀತಿ ಅಮೆರಿಕ ಮತ್ತು ಚೀನಾ ನಡುವೆ ವಿವಾದ ಇದೆ, ಅದೇ ರೀತಿ ಇರಾನ್ ಮತ್ತು ಅಮೆರಿಕ ನಡುವೆ ಈ ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಿಲಿಟರಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಕೂಡ ಇದ್ದಾವೆ. ಅಂಡ್ ಅದಕ್ಕೆ ಇಂಬು ಕೊಡುವಂತೆ ಒಂದು ಲೈವ್ ಫೈರ್ ಡ್ರಿಲ್ ಅನ್ನ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಇರಾನ್ ಮಾಡುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಬಂದಿರತಕ್ಕಂತಹ ಸುದ್ದಿ ಅಷ್ಟೊಂದು ಪ್ರಮುಖವಾಗಲ್ಲ, ಬಟ್ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಥವಾ
ಹಾರ್ಮುಜ್ ಜಲಸಂಧಿ ಏನಿದೆ ಇದು ಬಹಳ ಪ್ರಮುಖವಾಗಿ ನಮಗೆ ಗೊತ್ತಿರಬೇಕಾದಂತಹ ಒಂದು ವಿಚಾರ. ಪ್ರಪಂಚದ ಅತ್ಯಂತ ಬ್ಯುಸಿಯೆಸ್ಟ್ ಅಂದರೆ ಪ್ರಪಂಚದ ಅತ್ಯಂತ ಜನನಿಬಿಡವಾಗಿರತಕ್ಕಂತಹ ಒಂದು ಜಲಸಂಧಿಯಾಗಿದೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್. ಅದನ್ನು ಚೋಕ್ ಪಾಯಿಂಟ್ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ ಮಿಲಿಟರಿ ಪರಿಭಾಷೆಯಲ್ಲಿ ನಾವು ಚೋಕ್ ಪಾಯಿಂಟ್ ಅಂತ ಕರಿತೀವಿ. ಸೊ ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ನ ಮುಂದಿನ ಸ್ಲೈಡ್ನಲ್ಲಿ ಕೊಡ್ತೀನಿ. ಬಟ್ ಇವಾಗ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಇರಾನ್ ಅವರು ಅಮೆರಿಕಾದೊಂದಿಗೆ ಒಂದು ಪಾಸಿಬಲ್ ಮುಂದೊಂದು ದಿನ ಯುದ್ಧ ಆಗ್ಬೋದು ಅಂತೇಳಿ ಒಂದಷ್ಟು ಡ್ರಿಲ್ಸನ್ನು ಮಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಒಂದು ಮಾಕ್ ಕ್ಯಾರಿಯರ್, ಏರ್ಕ್ರಾಫ್ಟ್ ಕ್ಯಾರಿಯರ್ ರೀತಿ ಇರತಕ್ಕಂತಹ ಒಂದು ಹಡಗನ್ನು, ಒಂದು ಆಟಿಕೆ ವಸ್ತು ರೀತಿ ಇರತಕ್ಕಂಥ ಒಂದು ಹಡಗನ್ನು ತಂದಿಟ್ಬಿಟ್ಟು ಅವರು ಡ್ರಿಲ್ನ ಮಾಡ್ತಾ ಇದ್ದಾರೆ, ಒಂದು ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಲ್ಲ, ಬೇಕಾಗಲ್ಲ ನಮಗೆ. ಬಟ್ ನಮಗೆ ಬೇಕಾಗಿರ್ತಕ್ಕಂತಹದ್ದು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದ್ರೇನು, ಅದರ ವಿಶೇಷತೆಗಳೇನು, ಮತ್ತು ಅದು ಯಾವ ಒಂದು ಭೌಗೋಳಿಕ ಪ್ರದೇಶದಲ್ಲಿ, ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ಕಂಡುಬರುತ್ತೆ ಅಂತ ಗೊತ್ತಾಗಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಮ್ಯಾಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇನು ನಿಮಗೆ ಇರಾನ್ ಪರ್ಷಿಯನ್ ಗಲ್ಫ್ ಅಂತ ನೀವೇನು ಕೇಳಿರ್ತೀರಾ, ಆ ಪರ್ಷಿಯನ್ ಗಲ್ಫ್ನ ಭಾಗದಲ್ಲಿ ಕಿರಿದಾಗಿ ಕಂಡುಬರ್ತಕ್ಕಂತಹ ಒಂದು ಪ್ರದೇಶವೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿ. ಜಲಸಂಧಿ ಅಂದ್ರೇನು, ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವೆ ಕೂಡ ಪಾಕ್ ಜಲಸಂಧಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. PALK ಪಾಕ್ ಜಲಸಂಧಿ ಅಂತೇಳಿ, ಸ್ಟ್ರೈಟ್ ಆಫ್ ಪಾಕ್ ಅಂತೇಳಿ. ಅದೇ ರೀತಿ ಮಲಕ್ಕಾ ಜಲಸಂಧಿ ಕಾಣಿಸ್ಕೊಳ್ಳುತ್ತೆ. ಹೀಗೆ ಬೇರೆ ಬೇರೆ ಜಲಸಂಧಿಗಳು. ಜಲಸಂಧಿ ಅಂತ ಹೇಳಿದ್ರೆ ಬಹಳ ಕಿರಿದಾದಂತಹ ಒಂದು ಜಲಭಾಗ, ಎರಡೂ ಕಡೆ ಭೂಮಿಯಿಂದ ಆವೃತವಾಗಿರತಕ್ಕಂತಹ ಒಂದು ಕಿರಿದಾದ ಜಲಭಾಗವನ್ನು ನಾವು ಜಲಸಂಧಿ ಅಂತ ಕರಿತೀವಿ. ಆ್ಯಂಡ್ ನಿಮಗೆ ಇಲ್ಲಿ ಈ ಪರ್ಷಿಯನ್ ಗಲ್ಫ್ನ ಪ್ರದೇಶದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ದೇಶಗಳ ನಡುವೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಕಾಣಿಸ್ಕೊಳ್ತಾ ಇದೆ. ಬೇರೆ ಬೇರೆ ಆ್ಯಂಗಲಿಂದ ಪ್ರಶ್ನೆಯನ್ನು ಕೇಳಬಹುದು. ಇದು ಯಾವ ಎರಡು ದೇಶಗಳ ನಡುವೆ ಕಂಡುಬರುತ್ತೆ ಅಂತ ಕೂಡ ಕೇಳಬಹುದು. ಹೀಗೆ ಹಲವಾರು ಪ್ರಶ್ನೆಗಳು ಇದರಿಂದ ಉಂಟಾಗಬಹುದು. ಸೊ ಹಾಗಾಗಿ ಇದನ್ನು ಭಾಳ ನೀಟಾಗಿ ನೀವು ನೋಡಬೇಕಾಗುತ್ತೆ. ಆ್ಯಂಡ್ ಯಾಕೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಷ್ಟೊಂದು ಪ್ರಮುಖ ಅಂತ ನೀವು ಗಮನಿಸ್ತಾ ಹೋಗೋದಾದ್ರೆ, ಪ್ರಪಂಚದಲ್ಲಿ ನಡೀತಕ್ಕಂತಹ ತೈಲ ವ್ಯವಹಾರ ಏನು, ಆಯಿಲ್ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಈ ನಮ್ಮ ತೈಲ ಪೆಟ್ರೋಲಿಯಂ ಉತ್ಪನ್ನಗಳು ಸಾಗಾಟ ನಡೆಯುತ್ತೆ, ಅವುಗಳಲ್ಲಿ 1/3 ಭಾಗ, 1/3 ಆಫ್ ಆಲ್ ಆಯಿಲ್ ಎಕ್ಸ್ಪೋರ್ಟ್ಸ್ ಅಥವಾ ಅದರ ಒಂದು ಟ್ರಾನ್ಸ್ಪೋರ್ಟೇಷನ್ ಇದೇ ಸ್ಟ್ರೈಟ್ ಆಫ್ ಹಾರ್ಮುಜ್ನಿಂದ ನಡೆಯುತ್ತೆ. ಬಹಳ ಪ್ರಮುಖ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸ್ತಕ್ಕಂತಹ ಇರಾಕ್ ಇಲ್ಲೇ ಕಂಡುಬರುತ್ತೆ, ಸೌದಿ ಅರೇಬಿಯಾ ಕಂಡುಬರುತ್ತೆ, ಇರಾನ್ ಮತ್ತು UAE, ಒಮನ್ ಎಲ್ಲವೂ ಕೂಡ ಇಲ್ಲೇ ಕಂಡುಬರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟ್ರೈಟ್ ಆಫ್ ಹಾರ್ಮುಜ್ನಿಂದ ಪ್ರಪಂಚದ 1/3% ತೈಲ, ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಇಲ್ಲಿನಿಂದನೇ ಸರಂಜಾಮು ಅಥವಾ ಸಾಗಾಟ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ನಿಮಗೆ ಗಮನಿಸ್ತಾ ಇರೋದು, ಇಲ್ಲಿ ಯಾವುದೇ ಆಲ್ಟರ್ನೇಟಿವ್ ವೇ ಕೂಡ ಇಲ್ಲ. ಇದನ್ನು ಬಿಟ್ಬಿಟ್ಟು ನಾವು ಬೇರೆ ಕಡೆಯಿಂದ ಬರ್ತೀವಿ ಅಂತ ಕೂಡ ಒಂದು ವೇ ಇಲ್ಲ. ನಾವು ಫಾರ್ ಎಕ್ಸಾಂಪಲ್ ನಮ್ಮ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿ ಕಂಡುಬರ್ತಕ್ಕಂತಹ ಪಾಕ್ ಸ್ಟ್ರೈಟನ್ನು ನೀವು ಗಮನದಲ್ಲಿ ಇಟ್ಕೊಂಡೋದ್ರೆ, ಪಾಕ್ ಸ್ಟೇಟಿಂದ ಹೋಗೋಕ್ಕಾಗಲಿಲ್ಲ ಅಂದರೆ ನಾವು ಅಟ್ಲೀಸ್ಟ್ ಶ್ರೀಲಂಕಾವನ್ನು ಸುತ್ತುವರೆದುಕೊಂಡ್ಬಿಟ್ಟು ಹೋಗ್ಬೋದು. ಬಟ್ ಇಲ್ಲಿ ಅಂತಹ ಯಾವುದೇ ಒಂದು ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಇದು ಬಹಳ ಒಂದು ವ್ಯೂಹಾತ್ಮಕ ಸ್ಟ್ರಾಟಜಿಕ್ ಪ್ರದೇಶ ಆಗುತ್ತೆ. ಬಿಕಾಸ್ ನಾವು ಬೇರೆ ಮಾರ್ಗದಿಂದ ತೈಲವನ್ನು ತರಬೇಕು ಅಂತ ಹೇಳಿದ್ರೆ ಭೂಮಾರ್ಗದಿಂದ ತರಬೇಕಾಗುತ್ತೆ, ಅದು ಸಾಕಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಚೋಕ್ ಪಾಯಿಂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧವನ್ನು ಸಾರ್ತು ಅಂತ ಹೇಳಿದ್ರೆ, ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಅದು ವಶಪಡಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ಆ ದೇಶಕ್ಕೆ ಸರಬರಾಜಾಗಬೇಕಾಗಿದ್ದಂತಹ ತೈಲದ ಬಹುಭಾಗವನ್ನು ಅವರು ತಡೆಯಬಹುದು. ನೀವು ನಮ್ಮ ಭಾರತದ್ದೇ ಎಕ್ಸಾಂಪಲ್ ತಗೊಳ್ಳಿ. ಭಾರತಕ್ಕೆ ಅತಿ ಹೆಚ್ಚು ತೈಲವನ್ನು ಸರಬರಾಜು ಮಾಡೋದು ಯಾರು? ಅದು ಇರಾಕ್. ಮುಂಚೆ ಎಲ್ಲ ಇರಾನ್ ಇರ್ತಿತ್ತು. ಬಟ್ ಯಾವಾಗಿಂದ ಅಮೆರಿಕ ಕ್ಯಾಟ್ಸಾ ಅನ್ನುವಂತಹ ಒಂದು ಕಾಯ್ದೆಯನ್ನು ನಮ್ಮ ಮೇಲೆ ಹೇರಿತು, ನಮ್ಮ ಮೇಲೆ ಅಂತ ಹೇಳಿದ್ರೆ ಇರಾನ್ ಮೇಲೆ ಹೇರಿದೆ. ಸೊ ಕ್ಯಾಟ್ಸಾ ಅಂತ ಹೇಳಿದ್ರೆ ಕೌಂಟರಿಂಗ್ ಅಮೆರಿಕನ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್. ಸೊ ಈ ಒಂದು ಕಾಯ್ದೆಯನ್ನು ಇರಾನ್ ಮೇಲೆ ಹೇರಿದ ಮೇಲಿಂದ ಭಾರತ ಅನಿವಾರ್ಯವಾಗಿ ಇರಾನ್ನಿಂದ ಈ ಒಂದು ತೈಲ ಒಂದು ಆಮದನ್ನು ಬಂದ್ ಮಾಡಿಬಿಟ್ಟು ಇರಾಕ್ನಿಂದ ಹೆಚ್ಚು ಮಾಡ್ಕೋಬೇಕಾಯಿತು. ಸೊ ಹಾಗಾಗಿ ನಮ್ಮ ವಿರೋಧಿ ದೇಶ, ಫಾರ್ ಎಕ್ಸಾಂಪಲ್ ಚೈನಾ ಬಂದು ಇದನ್ನು ಚೋಕ್ ಮಾಡ್ತು ಅಂತ ಹೇಳಿದ್ರೆ ಭಾರತ ಮೂವ್ ಆಗೋಕ್ಕಾಗಲ್ಲ. ಚೋಕ್ ಅಂದ್ರೇನು? ಚೋಕ್ ಅಂತ ಹೇಳಿದ್ರೆ ಉಸಿರುಗಡಿಸುವುದು ಅಂತ ಹೇಳಿ. ಸೊ ಉಸಿರುಗಡಿಸ್ಬಿಟ್ವಿ ಅಂತ ಹೇಳಿದ್ರೆ ನಮಗೆ ಬರಬೇಕಾಗಿದ್ದಂತಹ ತೈಲ ಒಂದು ಆಮದು ನಿಂತು ಹೋಗ್ಬಿಡುತ್ತೆ. ಸೊ ನಮ್ಮ ದೇಶ ಒಂದು ಎಕನಾಮಿಕ್ ಒಂದು ಪ್ರಾಬ್ಲಮನ್ನು ಎದುರಿಸಬೇಕಾಗುತ್ತೆ, ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಚೋಕ್ ಪಾಯಿಂಟ್ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ಕೂಡ ನೋಡ್ತಿದ್ದೀರಾ, ಪ್ರಪಂಚದಲ್ಲಿ ಕೇವಲ ಅದೊಂದು ಮಾತ್ರ ಚೋಕ್ ಪಾಯಿಂಟ್ ಅಲ್ಲ, ಈ ತೈಲ ಸರಬರಾಜಿಗೆ ಸಂಬಂಧಪಟ್ಟಂತೆ, ಆಯಿಲ್ ಮೂವ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ಚೋಕ್ ಪಾಯಿಂಟ್ಸ್ಗಳು ಪ್ರಪಂಚಾದ್ಯಂತ ಕಂಡುಬರುತ್ತೆ. ಇದರ ಒಂದು ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತೆ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಎಲ್ಲ ನಾಲೆಡ್ಜ್ ಇರಬೇಕಾಗುತ್ತೆ. ಅಗ್ರಿಕಲ್ಚರಿಂದ ಹಿಡಿದ್ಬಿಟ್ಟು ಇಂತಹ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಅಫೇರ್ಸ್ವರೆಗೂ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪ್ರಮುಖವಾದಂತಹ ಕೆಲವೊಂದು ಚೋಕ್ ಪಾಯಿಂಟ್ಸ್. ಆ್ಯಂಡ್ ಮುಖ್ಯವಾಗಿ ಇಲ್ಲಿ ನಿಮಗೆ ಈಜಿಪ್ಟ್ನಲ್ಲಿ ಸೂಯೆಜ್ ಕ್ಯಾನಲ್ ಕೂಡ ಕಾಣಿಸ್ಕೊಳ್ತಾ ಇದೆ. ಸೂಯೆಜ್ ಕಾಲುವೆ ಅಥವಾ ಸೂಯೆಜ್ ಕ್ಯಾನಲ್ ಅಂತ ನಾವೇನು ಕರಿತೀವಿ, ಈ ಈಜಿಪ್ಟ್ ದೇಶದಲ್ಲಿ ಬರುತ್ತೆ. ಅದು ಕೂಡ ಒಂದು ಚೋಕ್ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ನೀವು ಈಗ ತಾನು ನೋಡಿದಂತಹ ಸ್ಟ್ರೈಟ್ ಆಫ್ ಹಾರ್ಮುಜ್ ಇರಬಹುದು. ಆ್ಯಂಡ್ ಸ್ಟ್ರೈಟ್ ಆಫ್ ಮಲಕ್ಕಾ, ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರದೇಶ. ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ಹೇಳಿದ್ರೆ ಇದು ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಬರುತ್ತೆ. ಹಲವಾರು ಬಾರಿ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಲ್ದಿದ್ರು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂವಿಂದನೂ ಪ್ರಶ್ನೆಯನ್ನು ಕೇಳ್ತಾರೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಎಲ್ಲಿ ಬರುತ್ತೆ, ಸ್ಟ್ರೈಟ್ ಆಫ್ ಮಲಕ್ಕಾ ಎಲ್ಲಿ ಬರುತ್ತೆ? ಸೊ ಸ್ಟ್ರೈಟ್ ಆಫ್ ಮಲಕ್ಕಾ ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಬರುತ್ತೆ. ಏನು ಇಂಡೋನೇಷಿಯಾದ ಸುಮಾತ್ರ ದ್ವೀಪ ಇದೆ ಅದಕ್ಕೂ ಮತ್ತು ಮಲೇಷಿಯಾ ಈ ಭಾಗದಲ್ಲಿ ನಿಮಗೇನು ಕಾಣಿಸ್ಕೊಳ್ತಾ ಇದೆ,
ಅದು ಇಂಡೋನೇಷಿಯಾದ ಸುಮಾತ್ರ ದ್ವೀಪ ಆ್ಯಂಡ್ ಮೇಲ್ಭಾಗದಲ್ಲಿ ಮಲೇಷಿಯಾ ಕಾಣಿಸ್ಕೊಳ್ತಾ ಇದೆ. ಆ್ಯಂಡ್ ಆ ಮಲೇಷಿಯಾದ ತುತ್ತ ತುದಿ ಅದು ಟಿಪ್ಪಲ್ಲಿ ನಿಮಗೆ ಸಿಂಗಾಪುರ್ ದೇಶ ಕಾಣಿಸ್ಕೊಳ್ತಾ ಇದೆ. ಸೊ ಅಲ್ಲಿ ನಿಮಗೆ ಸ್ಟೇಟ್ ಆಫ್ ಮಲಕ್ಕಾ ಬರುತ್ತೆ. ಅದನ್ನು ಕೂಡ ಒಂದು ಚೋಕ್ ಪಾಯಿಂಟ್ ಅಂತ ಕರಿಬಹುದು. ಮತ್ತು ಸೆಂಟ್ರಲ್ ಅಮೆರಿಕಾದಲ್ಲಿ ಬರ್ತಕ್ಕಂತಹ ಪನಾಮಾ ಕೆನಲ್ ಅದು ಕೂಡ ಪ್ರಮುಖವಾದಂತಹ ಒಂದು ಆಯಿಲ್ ಮೂವ್ಮೆಂಟ್ ಆಗುತ್ತೆ. ಬಿಕಾಸ್ ಅಲ್ಲೂ ಮೆಕ್ಸಿಕೋ ಇರಬಹುದು, ಅಮೆರಿಕಾ ಇರಬಹುದು ಮತ್ತು ಕೆಲವೊಂದಷ್ಟು ಮಧ್ಯ ಅಮೆರಿಕನ್ ದೇಶಗಳು ಸಾಕಷ್ಟು ಈ ತೈಲವನ್ನು ಉತ್ಪಾದನೆ ಮಾಡ್ತವೆ. ಸೊ ಬಹಳ ಪ್ರಮುಖವಾದಂತಹ ಒಂದು ವಿಷಯ. ಸೊ ಮುಂದಿನ ಸುದ್ದಿ ಹೇಳುತ್ತೆ, GST ಸೆಸ್ ಫಾಲ್ಸ್ 42% ಶಾರ್ಟ್ ಇನ್ ಫೈನಾನ್ಷಿಯಲ್ ಇಯರ್ 20. ನೋಡಿ, GST ಸೆಸ್ ಈ ಬಾರಿ ಅಂದರೆ ಈ ಹಣಕಾಸು ವರ್ಷ 2020 ಹಣಕಾಸು ವರ್ಷದಲ್ಲಿ 42% ಕುಸಿಬಹುದು ಅಂತೇಳಿ ಒಂದು ಅಂದಾಜು ಮಾಡಲಾಗಿದೆ. ಸೊ ಹೀಗಾಗಿ ನಾವು ಈ GST ಸೆಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನೋಡಿ, GST ಅಂದ್ರೆ ಬೇರೆ, GST ಸೆಸ್ ಅಂದ್ರೆ ಬೇರೆ. ನಿಮಗೆ ಹಿಂದಿನ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೇನೆ, ಇದು ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಪ್ರಮುಖವಾಗಿರುತ್ತೆ, ಭಾರತೀಯ ಅರ್ಥಶಾಸ್ತ್ರದ ಒಂದು ವಿಚಾರದಿಂದ ಬಹಳ ಪ್ರಮುಖವಾಗಿರುತ್ತೆ. ನೋಡಿ, ಸೆಸ್ ಅಂದ್ರೆ ಟ್ಯಾಕ್ಸ್ಗೂ ಮತ್ತು ಸೆಸ್ಗೂ ಬೇಸಿಕ್ ಡಿಫ್ರೆನ್ಸ್ ಇರುತ್ತೆ. ಟ್ಯಾಕ್ಸ್ ಅಂತ ಹೇಳಿದ್ರೆ ಕೇವಲ ಒಂದು ತೆರಿಗೆ, ಯಾವುದೋ ಒಂದು ವಸ್ತು ಮೇಲೆ ಅದು ನೇರವಾಗಿ ಹೇರಬಹುದು ಅಥವಾ ಪರೋಕ್ಷವಾಗಿ ಹೇರಬಹುದು, ಡೈರೆಕ್ಟ್ ಟ್ಯಾಕ್ಸಸ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಬರುತ್ತೆ. ಬಟ್ ಸೆಸ್ ಅಂತ ಹೇಳಿದ್ರೆ ಇದನ್ನ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರೆಯಲಾಗುತ್ತೆ. ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ತೆರಿಗೆ ಮೇಲೆ ತೆರಿಗೆಯನ್ನು ಹೇರುವುದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಉತ್ಪನ್ನದ ಮೇಲೆ 18% GST ಹೇರಿದ್ದೀವಿ ಅಂತ ಹೇಳಿದ್ರೆ ಈ 18% GST ಮೇಲ್ಗಡೆ ಮತ್ತೆ ಒಂದಷ್ಟು ಸೆಸ್ಸನ್ನ ತೆರಿಗೆಯನ್ನು ಹೇರೋದನ್ನು ನಾವು ಸೆಸ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ GST ಸೆಸ್ಸನ್ನು ಯಾಕೆ ಜಾರಿಗೆ ತಂದರು, ಇದು ನಮ್ಮ ಭಾರತೀಯ ಒಂದು ಸಾಂವಿಧಾನಿಕ ರೂಪದಿಂದ ಯಾವ ಒಂದು ವ್ಯಾಲ್ಯೂವನ್ನು ಹೊಂದಿದೆ ಅಂತ ಕೂಡ ನೋಡ್ತಾ ಬರೋಣ. ಹಾಗೆ ನೋಡಿದ್ರೆ GST ಅದು ಕೇವಲ ಒಂದು ಶಾಸನ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ಎ ಸ್ಟ್ಯಾಚ್ಯೂಟ್, ಬಟ್ ಇದು ಶಾಸನಬದ್ಧವಾಗಿ ಒಂದು ಸಂವಿಧಾನಬದ್ಧವಾಗಿರತಕ್ಕಂತಹ ಒಂದು ಕಾಯ್ದೆ ಅಂತಾನೆ ಹೇಳ್ಬಹುದು, ಒಂದು ರೂಲ್ಸ್ ಅಂತಾನೆ ಹೇಳ್ಬಹುದು. ಬಿಕಾಸ್ 2016ನೇ ಇಸ್ವಿಯಲ್ಲಿ ನಾವು 101ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಜಾರಿಗೆ ತರ್ತೀವಿ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ತರ್ತೀವಿ. ಅದರ ಅಡಿಯಲ್ಲಿ 2017ನೇ ಇಸ್ವಿ ಜುಲೈ 1ನೇ ತಾರೀಕು, ಇದು ಕೂಡ ಹಿಂದೆ ಬಹಳ ಬಾರಿ ಪ್ರಶ್ನೆ ಆಗಿದೆ. ಸೊ ಜುಲೈ 1, 2017 GSTಯನ್ನು ನಾವು ದೇಶಾದ್ಯಂತ ಜಾರಿಗೆ ತರ್ತೀವಿ. GST ಅಂತ ಹೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿಬಹುದು. ಆ್ಯಂಡ್ ಇದುವರೆಗೂ ಕೂಡ ಏನು ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತೆರಿಗೆ ಇರ್ತಾ ಇತ್ತು, ಸಪ್ರೇಟ್ ಟ್ಯಾಕ್ಸ್ ಇರುತ್ತೆ, ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಏಕೀಕೃತ ಟ್ಯಾಕ್ಸಿಂಗ್ ಸಿಸ್ಟಮನ್ನು, ಒಂದು ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ GST ಅನ್ನುವಂತಹ ಒಂದು ಟ್ಯಾಕ್ಸನ್ನು ತರಲಾಗುತ್ತೆ. ಆ್ಯಂಡ್ ಈ ಟ್ಯಾಕ್ಸೇಷನ್ ಅಂತಕ್ಕಂಥದ್ದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಾಂವಿಧಾನಿಕ ತಿದ್ದುಪಡಿನೇ ತರಬೇಕಾಗುತ್ತೆ. ಸೊ ಹಾಗಾಗಿ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದುಬಿಟ್ಟು GSTಯನ್ನು ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಲಾಯಿತು. ಸೊ ಹಾಗಾಗಿ ಇದೊಂದು ಸಾಂವಿಧಾನಿಕವಾಗಿರ್ತಕ್ಕಂತಹ ಒಂದು ಹುದ್ದೆ, ಒಂದು ರೂಲ್ಸ್. ಸೊ ಹಾಗಾಗಿ ಇದರ ಅಡಿಯಲ್ಲಿ ಬರ್ತಕ್ಕಂತಹ GST ಕೌನ್ಸಿಲ್ ಅಥವಾ ನಾವೇನು ಕನ್ನಡದಲ್ಲಿ GST ಮಂಡಳಿ ಅಂತ ಕರಿತೀವಿ, ಇದು ಕೂಡ ಒಂದು ಸಾಂವಿಧಾನಿಕ ಹುದ್ದೆ, ಒಂದು ಸಾಂವಿಧಾನಿಕ ಒಂದು ಆರ್ಗನೈಸೇಷನ್ ಅಥವಾ ಸಂಘಟನೆ. ನಾವು ಹಿಂದೆ ಕೂಡ ಹಲವಾರು ಬಾರಿ ಮಾತಾಡಿದ್ದೇವೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಒಂದಷ್ಟು ಸಂಘಟನೆಗಳ ಬಗ್ಗೆ ಕೊಟ್ಬಿಟ್ಟು ನಮ್ಮ ಸರ್ಕಾರಿ ಕೆಲವು ಆರ್ಗನೈಸೇಷನ್ಸ್ ಅನ್ನು ಕೊಟ್ಬಿಟ್ಟು, ಸಂಸ್ಥೆಗಳನ್ನ ಕೊಟ್ಬಿಟ್ಟು ಇವುಗಳಲ್ಲಿ ಸಾಂವಿಧಾನಿಕ ಯಾವುದು ಅಲ್ಲ, ಶಾಸನಬದ್ಧ ಯಾವುದು ಅಂತೆಲ್ಲ ಕೇಳ್ತಾ ಹೋಗ್ತಾರೆ. ನಿಮಗೆ ಇದೇ ರೀತಿ ನಾನು ಹಿಂದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಮಾನವ ಹಕ್ಕುಗಳ ಆಯೋಗ ಇರಬಹುದು, ಮಹಿಳಾ ಆಯೋಗ ಇರಬಹುದು, ನೀತಿ ಆಯೋಗ ಇರಬಹುದು, ಹೀಗೆ ಹಲವಾರು ನಾವು ಆಯೋಗಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅವುಗಳಲ್ಲಿ ಶಾಸನಬದ್ಧ ಯಾವುದು, ಸಾಂವಿಧಾನಿಕ ಯಾವುದು ಮತ್ತು ಕೇವಲ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಮೂಲಕ ಸ್ಥಾಪಿತವಾಗಿರ್ತಕ್ಕಂಥವು ಯಾವುವು ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ಈಗ ನೋಡ್ತಿರ್ತಕ್ಕಂತಹ GST ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರುತ್ತೆ. GST ಕೌನ್ಸಿಲ್ ಅಥವಾ GST ಮಂಡಳಿ ಅಂತ ಹೇಳಿದ್ರೆ ಅಲ್ಲಿ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿ, ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಅದರ ಮುಖ್ಯಸ್ಥರಾಗಿರ್ತಾರೆ. ಆ್ಯಂಡ್ ಅವರ ನಂತರ ಮಿನಿಸ್ಟರ್ ಆಫ್ ಸ್ಟೇಟ್, ಏನು ಕೇಂದ್ರ ಸರ್ಕಾರದಲ್ಲಿ ಈ ಹಣಕಾಸು ರಾಜ್ಯ ಸಚಿವರಿರ್ತಾರೆ, ಅವರು ಕೂಡ ಇದರ ಸದಸ್ಯರಾಗಿರ್ತಾರೆ. ಮತ್ತು ಪ್ರತಿಯೊಂದು ರಾಜ್ಯದ, ನಮ್ಮ ದೇಶದಲ್ಲಿ ಬರ್ತಕ್ಕಂತಹ ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು ಕೂಡ ಇದರ ಸದಸ್ಯರಾಗಿರ್ತಾರೆ. ಬಟ್ ಹಣಕಾಸು ಮಂತ್ರಿನೇ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಆ ಒಂದು ರಾಜ್ಯ ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಈಗ ಹಣಕಾಸು ಮಂತ್ರಿ ಯಾರು ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರೇ ಹಣಕಾಸು ಮಂತ್ರಿ ಆಗಿದ್ದಾರೆ. ಬಟ್ GST ಕೌನ್ಸಿಲ್ನಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸ್ತಕ್ಕಂತಹದ್ದು ಬಸವರಾಜ ಬೊಮ್ಮಾಯಿ ಅವರು. ನಮ್ಮ ಗೃಹ ಸಚಿವ ಅಥವಾ ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು GST ಕೌನ್ಸಿಲ್ನಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಇದು ನಿಮ್ಗೆ ಕೂಡ ನಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಜಸ್ಟ್ ಗೊತ್ತಿರಬೇಕು ನಿಮಗೆ ಅದರ ಸದಸ್ಯರು ಯಾರು, ಅದರ ಅಧ್ಯಕ್ಷರು ಯಾರಿರ್ತಾರೆ ಅಂತ ಹೇಳಿ. ಆ್ಯಂಡ್ ಪ್ರಸಕ್ತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿದ್ದಾರೆ. ಸೊ ಅವರು ಅಧ್ಯಕ್ಷರಾಗಿರ್ತಾರೆ. ಆ್ಯಂಡ್ ಜೊತೆಗೆ ಅನುರಾಗ್ ಠಾಕೂರ್ ಅವರು, ಉತ್ತರಾಖಂಡ್ನ ಹಮೀರ್ಪುರದ BJP ಸಂಸದ ಅನುರಾಗ್ ಠಾಕೂರ್ ಅವರು, ಇವರು ಮುಂಚೆ BCCIನ ಅಧ್ಯಕ್ಷರು ಕೂಡ ಆಗಿದ್ರು. ಸೊ ಅನುರಾಗ್ ಠಾಕೂರ್ ಅವರು ಹಣಕಾಸಿನ ರಾಜ್ಯ ಸಚಿವರಾಗಿದ್ದಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್. ಸೊ ಅವರು ಕೂಡ ಈ ಒಂದು GST ಕೌನ್ಸಿಲ್ನ ಸದಸ್ಯರಾಗಿದ್ದಾರೆ. ಆ್ಯಂಡ್ ಜೊತೆಗೆ ಎಲ್ಲ ರಾಜ್ಯಗಳ ಮಂತ್ರಿಗಳು ಕೂಡ ಸದಸ್ಯರಾಗಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಅವರು. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಟ್ ಇವತ್ತಿನ ಸುದ್ದಿಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ಒಂದು 2017ರಲ್ಲಿ ಏನು GST ಅಸ್ತಿತ್ವಕ್ಕೆ ಬಂತು, ಆ GST ಕಾಯ್ದೆ ಅಡಿಯಲ್ಲಿ, ಒಂದು ಕಾನೂನಿನ ಅಡಿಯಲ್ಲಿ GST ಸೆಸ್ ಅನ್ನುವಂತಹ ಒಂದು
ಪ್ರಾವಿಷನ್ನ ಕೊಡಲಾಗಿತ್ತು. ಬಟ್ ನಿಮಗೆಲ್ಲ ಗೊತ್ತಿರಬೇಕು, GST ನಮ್ಮ ದೇಶಾದ್ಯಂತ ಜಾರಿಗೆ ಬಂದಂತಹ ಕಾರಣದಿಂದ ಸಾಕಷ್ಟು ರಾಜ್ಯಗಳು ತಮ್ಮಲ್ಲಿ ಆಗ್ತಕ್ಕಂತಹ ತೆರಿಗೆ ಸಂಗ್ರಹಣೆಯಲ್ಲಿ ಕೆಲವು ಲಾಸ್ ಉಂಟಾಗಕ್ಕೆ ಸ್ಟಾರ್ಟ್ ಆಯಿತು, ತೆರಿಗೆ ಸಂಗ್ರಹಣೆಯಲ್ಲಿ ಕೆಲವೊಂದು ಕಮ್ಮಿ ಉಂಟಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ಅಲ್ಲೇನು ನಷ್ಟ ಉಂಟಾಗುತ್ತೆ ಆ ನಷ್ಟವನ್ನು ತುಂಬಿಕೊಡುವಂತಹ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಈ ಒಂದು GST ಒಂದು ಫಾರ್ಮುಲೇಷನ್ ಏನಿದೆ, ಅವರು ಈ GST ಸೆಸ್ಗೆ ಒಂದು ಅನುಮತಿಯನ್ನು ಕೊಟ್ಟಿದ್ರು. ಸೊ GST ಸೆಸ್ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನು ಯಾವ ಬೇಸಿಸ್ ಮೇಲೆ ತಗೊಂತಾರಪ್ಪ ಅಂತ ಹೇಳಿದ್ರೆ 2015 ಮತ್ತು 16ನೇ ಇಸ್ವಿಯಲ್ಲಿ ಒಂದು ರಾಜ್ಯ ಎಷ್ಟು ತೆರಿಗೆಯನ್ನು ಸಂಗ್ರಹಣೆ ಮಾಡ್ಕೊಂಡಿತ್ತು ನೋಡಿ. 2015-16 ಅಂತ ಹೇಳಿದ್ರೆ ಆ ಟೈಮಲ್ಲಿ GST ಇರಲಿಲ್ಲ. ಸೊ ರಾಜ್ಯ ನಾರ್ಮಲ್ ಆಗಿ ಎಷ್ಟು ತೆರಿಗೆಯನ್ನು ಸಂಗ್ರಹಣೆ ಮಾಡ್ತಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಡೇಟಾವನ್ನು, ಆ ಒಂದು ಮಾಹಿತಿಯನ್ನು ಇಟ್ಕೊಂಡ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ 2017 ಏನು GST ಒಂದು ಅಸ್ತಿತ್ವಕ್ಕೆ ಬರುತ್ತೆ, ಅದಾದ ಬಳಿಕ ಈ 2015 ಮತ್ತು 16ರ ಒಂದು ಮಾಹಿತಿಗೆ ತುಲನೆ ಮಾಡಿಬಿಟ್ಟು ಅದನ್ನು ಒಂದು ಬೇಸ್ ಇಯರ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಕಂಪೇರ್ ಮಾಡಿದಾಗ ಯಾವುದೇ ಒಂದು ರಾಜ್ಯಕ್ಕೆ ತೆರಿಗೆ ಕಲೆಕ್ಷನಲ್ಲಿ ಒಂದಷ್ಟು ಕೊರತೆ ಉಂಟಾಯಿತು, ಸಂಗ್ರಹಣೆಯಲ್ಲಿ ಕಮ್ಮಿ ಉಂಟಾಯಿತು ಅಂತ ಹೇಳಿದ್ರೆ ಅದನ್ನು ಕೇಂದ್ರ ಸರ್ಕಾರವೇ ತುಂಬಿಕೊಡುತ್ತೆ. ಸೊ ಅದು ಬಹಳ ಪ್ರಮುಖವಾಗಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. 2015 ಮತ್ತು 16ನಲ್ಲಿ ಯಾವುದೋ ಒಂದು ರಾಜ್ಯದ ತೆರಿಗೆ 10,000 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ, 10,000 crore rupees ತೆರಿಗೆಯನ್ನು ಅವರು ಕಲೆಕ್ಷನ್ ಮಾಡಿದ್ರು. ಸೊ ಈ ಒಂದು GST ಸೆಸ್ನ ಅಡಿಯಲ್ಲಿ ಅವರು ಏನು ನಮ್ಮ GST ನಮ್ಮ ದೇಶಾದ್ಯಂತ ಜಾರಿಗೆ ಬಂದ ಮೇಲೆ ಅವರ ತೆರಿಗೆ ಕೇವಲ 9,000 ಕೋಟಿ ಆಗುತ್ತೆ. ಸೊ ಆ 1,000 ಕೋಟಿ ರೂಪಾಯಿ ಏನು ಗ್ಯಾಪ್ ಆಗುತ್ತೆ, ಆ ಒಂದು ಸಂಗ್ರಹಣೆಯಲ್ಲಿ ಕೊರತೆ ಏನು ಉಂಟಾಗುತ್ತೆ, ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸ್ಕೊಡುತ್ತೆ. ಇದನ್ನು ಎಲ್ಲಿವರೆಗೂ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮುಂದಿನ 5 ವರ್ಷಗಳ ಕಾಲ 2022ವರೆಗೂ 2017ಇಂದ 22ವರೆಗೂ ಇದನ್ನು ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರ ವಾಗ್ದಾನ ಮಾಡಿತ್ತು. ಈ ಒಂದು ವಾಗ್ದಾನ ಮಾಡಿದ ಮೇಲೇ ಪ್ರತಿಯೊಂದು ರಾಜ್ಯಗಳು ಕೂಡ ಈ GST ಅನ್ನುವಂತಹ ಹೊಸ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ಗೆ, ಒಂದು ತೆರಿಗೆ ವ್ಯವಸ್ಥೆಗೆ ಅವರು ಅಂಗೀಕಾರವನ್ನು ಕೊಟ್ಟರು, ಒಂದು ಪರ್ಮಿಷನ್ನ ಕೊಟ್ಟರು. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಆ್ಯನ್ಯುವಲಿ 14% ರೇಟನ್ನು ಕೂಡ ಹಾಕಲಾಗುತ್ತೆ. ಬಿಕಾಸ್ 2015-16ರಲ್ಲೇ ಎಷ್ಟು ಕಲೆಕ್ಷನ್ ಆಗ್ತಿತ್ತು ಅಷ್ಟನ್ನೇ ನಾವು ಬೇಸದ ಇಟ್ಕೊಳಕ್ಕಾಗಲ್ಲ. ಪ್ರತಿ ವರ್ಷ 14% ಅದರಲ್ಲಿ ಏರಿಕೆ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡು ಹೋಗೋದಾದ್ರೆ, ಫಾರ್ ಎಕ್ಸಾಂಪಲ್ 2017-18 ಹಣಕಾಸು ವರ್ಷದಲ್ಲಿ ಆ ಒಂದು ರಾಜ್ಯಕ್ಕೆ 11,400 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಬಿಕಾಸ್ ನೋಡಿ, ಪ್ರತಿಯೊಂದು ರಾಜ್ಯದ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಪ್ರತಿ ವರ್ಷ ಏರಿಕೆ ಆಗ್ತಾನೆ ಹೋಗುತ್ತೆ. ಸೊ 14% ಇನ್ಕ್ರೀಸ್ ಅಂತ ತಗೊಂಡ್ರೆ 10,000 crore ಇದ್ದಿದ್ದು 11,400 crore ಆಗಬೇಕಾಗಿತ್ತು. ಸೊ ಇದರ ಮೇಲೆ ಅವ್ರಿಗೆ ಎಷ್ಟು ಕಮ್ಮಿ ಆಗುತ್ತೆ, ಫಾರ್ ಎಕ್ಸಾಂಪಲ್ 9,000 ಕೋಟಿ ರೂಪಾಯಿ ಮಾತ್ರ ಬಂತು ಅಂತ ಹೇಳಿದ್ರೆ 2,400 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ. ಆ್ಯಂಡ್ ಅದನ್ನ ವಾಗ್ದಾನ ಮಾಡಲಾಗಿತ್ತು. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಕೇಂದ್ರ ಸರ್ಕಾರ ಸುಮ್ಮನೆ ಇದನ್ನು ಬರ್ಸ್ಕೊಡಕ್ಕಾಗಲ್ಲ, ಅವ್ರಿಗೂ ಕೂಡ ಒಂದು ಹಣಕಾಸಿನ ಮೂಲ ಬೇಕಾಗುತ್ತೆ. ಸೊ ಆ ಒಂದು ಹಣಕಾಸಿನ ಮೂಲವನ್ನು ಸೃಷ್ಟಿಸಲಿಕ್ಕೆ ಹುಟ್ಕೊಂಡಿದ್ದೆ ಈ GST ಸೆಸ್. ಸೊ ಏನು ರಾಜ್ಯಗಳಿಗೆ GST ಪರಿಹಾರ ಧನ, ನಾವು ಇಂಗ್ಲೀಷಲ್ಲಿ ಅದನ್ನು ಕಂಪೆನ್ಸೇಷನ್ ಅಂತ ಕರಿತೀವಿ, ಕನ್ನಡದಲ್ಲಿ GST ಪರಿಹಾರ ಮೊತ್ತ ಅಂತ ಕರಿತೀವಿ. ಸೊ ಈ ಪರಿಹಾರ ಮೊತ್ತವನ್ನು ತುಂಬಿಸಿಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ GST ಸೆಸ್ ಅನ್ನುವಂತಹ ಒಂದು ಮತ್ತೊಂದು ತೆರಿಗೆ ಮೇಲೆ ತೆರಿಗೆಯನ್ನು ಹೇರಿದ್ದು. ಆ್ಯಂಡ್ ಯಾವ ಒಂದು ಐಟಮ್ಸ್ ಮೇಲೆ ಅಂತ ಹೇಳಿದ್ರೆ ಆಟೋಮೊಬೈಲ್ ಕ್ಷೇತ್ರ ಇರಬಹುದು, ಅದೇ ರೀತಿ ಕೋಲ್ ಇರಬಹುದು, ಹೀಗೆ ಕೆಲವು ಒಂದಷ್ಟು ಉತ್ಪನ್ನಗಳ ಮೇಲೆ ಈ GST ಸೆಸ್ಸನ್ನು ಹೇರಲಾಗಿದ್ದು, ಅದರಿಂದ ಬಂದಂತಹ ಹಣವನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಸರ್ಕಾರ ಈ ರಾಜ್ಯಗಳಿಗೆ ಉಂಟಾದಂತಹ ಕೊರತೆಯನ್ನು ತುಂಬಿಸಿಕೊಡ್ಲಿಕ್ಕೆ ಪರಿಹಾರ ಮೊತ್ತವಾಗಿ ನೀಡ್ತಾ ಇತ್ತು. ಬಟ್ ನೀವು ನೋಡ್ತಾ ಇರೋ ರೀತಿ 2020ರ ಒಂದು ಹಣಕಾಸು ವರ್ಷದಲ್ಲಿ ಆ GST ಸೆಸ್ನಲ್ಲೇ 42% ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ರಾಜ್ಯಗಳಿಗೆ ಪರಿಹಾರ ದರವನ್ನು ವಿತರಿಸುವಲ್ಲಿ, ಈ GST ಕಂಪೆನ್ಸೇಷನ್ ಲಾಸನ್ನು ತುಂಬಿಕೊಡುವಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಇದು ಬಹಳ ಡೀಪ್ ಆದಂತಹ ಒಂದು ಕಾನ್ಸೆಪ್ಟ್, ಬಟ್ ಆದರೂ ಕೂಡ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಬಹಳ ಪ್ರಮುಖವಾಗಿರುವಂತಹ ಕಾರಣದಿಂದ ನಾವು ಡಿಸ್ಕಸ್ ಮಾಡಲೇಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೋಬೇಕಾಗುತ್ತೆ. ಮುಂದಿನ ಒಂದು ನ್ಯೂಸ್ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ರಿಲಯನ್ಸ್ ಜಗತ್ತಿನ 2ನೇ ಅತಿ ದೊಡ್ಡ ಇಂಧನ ಕಂಪನಿ. ಇದು ನಿನ್ನೆಷ್ಟು ಬಂದಿರತಕ್ಕಂಥ ಒಂದು ಸುದ್ದಿ. ನಮಗೆಲ್ಲ ಗೊತ್ತಿರೋ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನಿದೆ, ನಮ್ಮ ಭಾರತದ ಅತ್ಯಂತ ದೊಡ್ಡ ಒಂದು ಖಾಸಗಿ ಕಂಪನಿಯಾಗಿರತಕ್ಕಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಒಡೆತನದ ಸಂಸ್ಥೆಯಾಗಿದೆ. ಆ್ಯಂಡ್ ಈ ಸಂಸ್ಥೆ ಒಂದು ಈ ಕ್ರೂಡ್ ಆಯಿಲ್ ಅಥವಾ ತೈಲ ಉತ್ಪನ್ನಗಳ ಒಂದು ಕ್ಷೇತ್ರದಲ್ಲೂ ಕೂಡ ಹೂಡಿಕೆಯನ್ನು ಮಾಡಿದೆ. ಸೊ ಹಾಗಾಗಿ ಇದು ತೈಲ ಕಂಪನಿ ಅಂತಲೂ ಕೂಡ ಕರೆಸ್ಕೊಳ್ಳುತ್ತೆ. ಆ್ಯಂಡ್ ಇದು ನಿನ್ನೆ ಅಷ್ಟೇ ಪ್ರಪಂಚದ 2ನೇ ಅತಿ ದೊಡ್ಡ ಇಂಧನ ಕಂಪನಿ ಅಂತ ಹೇಳಿ, ಅಂದರೆ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಎನರ್ಜಿ ಕಂಪನಿ ಅಂತ ಹೇಳಿ ಇದು ಗುರುತಿಸಿಕೊಂಡಿದೆ. ನಮ್ಮ ದೇಶಕ್ಕೆ ಹೆಮ್ಮೆ ತರಬೇಕಾದಂತಹ ಒಂದು ಅಂಶ. ಬಿಕಾಸ್ ನಿಮಗೆಲ್ಲ ಗೊತ್ತಿದೆ, ಈ ತೈಲಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ಮೀಸಲು ಬಹಳ ಕಮ್ಮಿ, ನಮ್ಮಲ್ಲಿರ್ತಕ್ಕಂತಹ ಈ ಆಯಿಲ್ ರಿಸರ್ವ್ಸ್ ಬಹಳ ಕಮ್ಮಿಯಾಗಿದೆ. ಹಾಗಿದ್ರೂ ಕೂಡ ಭಾರತದ ಒಂದು ಕಂಪನಿ ಪ್ರಪಂಚದ 2ನೇ ಅತಿ ದೊಡ್ಡ ಇಂಧನ ಕಂಪನಿ ಆಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ದೇಶಕ್ಕೆ ಹೆಮ್ಮೆ ಅಂತಲೇ ಹೇಳಬಹುದು. ಆ್ಯಂಡ್ ಇದುವರೆಗೂ ಕೂಡ ಇದ್ದಂತಹ, ನೀವು ಇಲ್ಲಿ ಕಾಣಿಸ್ತಾ ಇದೆ, ಎಕ್ಸಾನ್ ಮೊಬೈಲ್ ಕಾರ್ಪೊರೇಷನ್ ಅಂತಕ್ಕಂತಹ ಒಂದು ಅಮೆರಿಕ ಮೂಲದ ಎಕ್ಸಾನ್ ಅಂತ ಒಂದು ಕಂಪನಿ, ಆ ಕಂಪನಿ 2ನೇ ಸ್ಥಾನದಲ್ಲಿತ್ತು. ಬಟ್ ಅದನ್ನು ಹಿಂದಿಕ್ಬಿಟ್ಟು ರಿಲಯನ್ಸ್ ಡಿಜಿಟಲ್ 2ನೇ ಅತಿ ದೊಡ್ಡ ಇಂಧನ ಕಂಪನಿಯಾಗಿ ಹೊರಹೊಮ್ಮಿದೆ.
ಇದನ್ನು ಕೇವಲ ಕಂಪನಿಗಳ ಒಂದು ದೃಷ್ಟಿಯಿಂದ ನೋಡೋದಾದ್ರೆ, ಅಂದರೆ ಎಲ್ಲ ರಂಗದ ಕಂಪನಿಗಳನ್ನ ನೋಡೋದಾದ್ರೆ ನಮ್ಮ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರಪಂಚದ 46ನೇ ಅತಿ ದೊಡ್ಡ ಕಂಪನಿಯಾಗಿದೆ. ಅದೇ ತೈಲ ಕಂಪನಿಗಳ ಅಥವಾ ಈ ಎನರ್ಜೀಸ್ ಕಂಪನಿಗಳ ಒಂದು ಪಟ್ಟಿಯಲ್ಲಿ ನೋಡೋದಾದ್ರೆ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಪ್ರಪಂಚದ ಅತಿ ದೊಡ್ಡ ಕಂಪನಿ ಯಾವುದು ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ರೀತಿ ಸೌದಿ ಅರೇಬಿಯಾದ ಅರಾಮ್ಕೋ. ಇದನ್ನ ಸೌದಿ ಅರಾಮ್ಕೋ ಅಂತ ಕರೆಯಲಾಗುತ್ತೆ. ಸೌದಿ ಅರಾಮ್ಕೋ ಅಥವಾ ಸೌದಿ ಅರೇಬಿಯಾ ಆಯಿಲ್ ಕಂಪನಿ ಅಂತ ಕೂಡ ಕರೆಯಲಾಗುತ್ತೆ. ಸೌದಿ ಅರಾಮ್ಕೋ ಅಂತಕ್ಕಂತಹ ಕಂಪನಿ ಪ್ರಪಂಚದ ಅತಿ ದೊಡ್ಡ ಕಂಪನಿ. ಒಂದು ವಿಚಾರ ನೆನ್ಪಿಟ್ಕೋಬೇಕು, ಸೌದಿ ಅರಾಮ್ಕೋ ಅಂತಕ್ಕಂಥದ್ದು ಒಂದು ತೈಲ ಕಂಪನಿ ಆಗಿರುತ್ತೆ. ಬಟ್ ಆದರೂ ಕೂಡ ಅದು ಕೇವಲ ತೈಲ ಕಂಪನಿಗಳ ಪಟ್ಟಿಯಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದ ಎಲ್ಲಾ ರಂಗದ ಕಂಪನಿಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಲಾಭದಾಯಕ ಕಂಪನಿ ಯಾವುದು ಅಂತ ಹೇಳಿದ್ರೆ ಸೌದಿ ಅರೇಬಿಯಾದ ಸೌದಿ ಅರಾಮ್ಕೋ ಅನ್ನುವಂತಹ ಒಂದು ತೈಲ ಕಂಪನಿ. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಏನು ಪ್ರಪಂಚದ ಪ್ರಮುಖ ಆಪಲ್ ಕಂಪನಿ ಬರುತ್ತೆ, ಒಂದು ತಂತ್ರಜ್ಞಾನ ದೈತ್ಯ ಅಂತಾನೆ ಕರಿತೀವಿ, ಅದು 2ನೇ ಸ್ಥಾನದಲ್ಲಿ ಬರುತ್ತೆ. ಅದಾದ್ಮೇಲೆ ಮೈಕ್ರೋಸಾಫ್ಟ್ ಇರಬಹುದು, ಅಮೆಜಾನ್ ಇರಬಹುದು, ಅದೇ ರೀತಿ ಗೂಗಲ್ನ ಮಾತೃ ಸಂಸ್ಥೆ ಆಗಿರತಕ್ಕಂತಹ ಆಲ್ಫಾಬೆಟ್ ಇರಬಹುದು. ಇವೆಲ್ಲವೂ ಕೂಡ ಸೌದಿ ಅರೇಬಿಯಾದ ಕೆಳಭಾಗದಲ್ಲಿ ಬರುತ್ತೆ. ಅಂಡ್ ಅದು ಕೇವಲ ತೈಲಗಳ ಒಂದು ಪಟ್ಟಿಯಲ್ಲಾದ್ರೆ ನಮ್ಮ ರಿಲಯನ್ಸ್ 2ನೇ ಸ್ಥಾನದಲ್ಲಿ ಬರುತ್ತೆ. ಓವರ್ ಆಲ್ ಲಿಸ್ಟ್ ಅಲ್ಲಿ 46th ಪ್ಲೇಸ್ ಬರುತ್ತೆ. ಬಟ್ ಸೌದಿ ಅರಾಮ್ಕೋ ಮಾತ್ರ 2 ಪಟ್ಟಿಗಳಲ್ಲಿ ಪ್ರಥಮ ಸ್ಥಾನವನ್ನು ಕೈಕೊಂಡಿರುತ್ತೆ. ನಿಮಗೆಲ್ಲ ನೆನಪಿರಬೇಕು, ಕಳೆದ ಕೆಲವು ತಿಂಗಳ ಮುಂಚೆ ಈ ಸೌದಿ ಅರಾಮ್ಕೋ ಅನ್ನುವಂತಹ ಕಂಪನಿಯ ಮೇಲೆ ಡ್ರೋನ್ಗಳ ಮೂಲಕ ಒಂದು ಅಟ್ಯಾಕ್ ಅನ್ನು ಮಾಡಲಾಯಿತು. ನಿಮಗೆಲ್ಲ ಗೊತ್ತಿದೆ, ತೈಲ ಬಾವಿ ಅಂತ ಹೇಳಿದ್ರೆ ಸಾಕಷ್ಟು ಇನ್ಫ್ಲಮೇಬಲ್ ವಸ್ತುಗಳಿರುತ್ತೆ. ಸ್ವಲ್ಪ ಒಂದು ಬೆಂಕಿಯನ್ನು ತಾಗಿಸ್ಬಿಟ್ರು ಕೂಡ ಸಾಕಷ್ಟು ನಷ್ಟವಾಗುತ್ತೆ. ಸೊ ಡ್ರೋನ್ಗಳನ್ನ ಬಳಸ್ಕೊಂಡ್ಬಿಟ್ಟು ಅಲ್ಲಿ ದಾಳಿಯನ್ನು ಮಾಡಲಾಯಿತು ಮತ್ತು ಸಾಕಷ್ಟು ಈ ತೈಲ ಬಾವಿಗಳು, ಆಯಿಲ್ ವೆಲ್ಸ್ ಬೆಂಕಿಗೆ ಆಹುತಿ ಕೂಡ ಆದವು. ಸೊ ನಿಮಗೆ ಅದರ ಸಂಪೂರ್ಣ ನಾಲೆಡ್ಜ್ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಿದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯದ ಕ್ಯಾಬಿನೆಟ್ 2020-25 ಹೊಸ ಕೈಗಾರಿಕಾ ನೀತಿಯನ್ನ ಅನುಮೋದಿಸಿದೆ? ಬಹಳ ಸಿಂಪಲ್ ಆದಂತಹ ಒಂದು ವಿಚಾರ, ಇತ್ತೀಚೆಗಷ್ಟೇ ನನ್ನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. 2020-25 ಒಂದು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಥವಾ ಕೈಗಾರಿಕಾ ನೀತಿಯನ್ನ ನಮ್ಮ ಕರ್ನಾಟಕದ ಸಂಪುಟ, ನಮ್ಮ ಕರ್ನಾಟಕದ ಕ್ಯಾಬಿನೆಟ್ ಇತ್ತೀಚೆಗಷ್ಟೇ ಅನುಮೋದನೆ ಮಾಡಿತು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕ ರಾಜ್ಯ ಆಗಿರುತ್ತೆ. ಸೊ ಈ ಹೊಸ ಕೈಗಾರಿಕಾ ನೀತಿಯಲ್ಲಿ ಏನು ಪ್ಯಾಂಡಮಿಕ್ನ ಕಾರಣದಿಂದ ಕುಂಠಿತವಾಗಿರ್ತಕ್ಕಂತಹ ನಮ್ಮ ಈ ಇಂಡಸ್ಟ್ರಿಯಲ್ ಸೆಕ್ಟರ್, ಈ ಒಂದು ಕೈಗಾರಿಕಾ ವಲಯವನ್ನ ಉತ್ತೇಜನ ಕೊಡಲಿಕ್ಕೆ ಕೆಲವೊಂದಿಷ್ಟು ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಕಾರ್ಮಿಕ ಕಾನೂನುಗಳಿಗೆ ಒಂದು ಸ್ವಲ್ಪ ತಿದ್ದುಪಡಿನ ಮಾಡಿ ಅದನ್ನು ಸುಲಭಗೊಳಿಸಲಾಗಿದೆ. ಅದೇ ರೀತಿ ಭೂ ಸುಧಾರಣಾ ಕಾನೂನುಗಳು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಲೇಬರ್ ಆಕ್ಟ್ಸ್, ಲೇಬರ್ ಲಾಸ್, ಹೀಗೆ ಕೆಲವೊಂದಿಷ್ಟು ಉದ್ಯೋಗ ಸ್ನೇಹಿ ಯೋಜನೆಗಳನ್ನ, ಕೈಗಾರಿಕಾ ಸ್ನೇಹಿ ಯೋಜನೆಗಳನ್ನ ಕರ್ನಾಟಕದ ಕ್ಯಾಬಿನೆಟ್ ಜಾರಿಗೆ ತಂದಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ 2ನೇ ಪ್ರಶ್ನೆ ನೋಡ್ತಿದ್ದೀರಾ, ಟ್ಯುನೀಷಿಯಾದ ನೂತನ ಪ್ರಧಾನಮಂತ್ರಿ ಆಗ್ಬಿಟ್ಟು ಯಾರು ಆಯ್ಕೆ ಆಗಿದ್ದಾರೆ? ಇತ್ತೀಚೆಗಷ್ಟೇ ಬಂದಂತಹ ಒಂದು ಸುದ್ದಿ. ಟ್ಯುನೀಷಿಯಾದಲ್ಲಿ ಒಂದು ರಾಜಕೀಯ ಒಂದು ಬಿಕ್ಕಟ್ಟು ಸೃಷ್ಟಿಯಾಗ್ಬಿಟ್ಟಿತ್ತು. ಸೊ ಅಲ್ಲಿನ ಮುಖ್ಯ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟಿದ್ರು. ಈಗ ಹೊಸ ಪ್ರಧಾನಮಂತ್ರಿ ಆಗ್ಬಿಟ್ಟು ಆಪ್ಷನ್ ಎ ಹಿಚೆಮ್ ಮೆಚಿಚಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಸೊ ಟ್ಯುನೀಷಿಯಾದ ಪ್ರಧಾನಮಂತ್ರಿ ಹಿಚಿಮ್ ಮೆಚಿಚಿ ಅವರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಯಾವ್ಯಾವ ದೇಶಗಳಲ್ಲಿ ಹೊಸ ಹೊಸ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ, ಹೊಸ ಅಧ್ಯಕ್ಷರು ಮತ್ತು ರಾಷ್ಟ್ರಪತಿಗಳು ಅಥವಾ ಈ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಅವರ ಡೀಟೇಲ್ಸ್ ನಿಮಗೆ ಪ್ರಮುಖವಾಗಿ ಗೊತ್ತಿರಲೇಬೇಕಾಗುತ್ತೆ. ಆ್ಯಂಡ್ ಟ್ಯುನೀಷಿಯಾ ಅಂತ ಹೇಳಿದ್ರೆ ಅದೊಂದು ನಾರ್ದರ್ನ್ ಆಫ್ರಿಕನ್ ಕಂಟ್ರಿ, ಉತ್ತರ ಆಫ್ರಿಕಾ ಖಂಡದಲ್ಲಿ ಕಂಡುಬರತಕ್ಕಂತಹ ಒಂದು ಚಿಕ್ಕ ದೇಶ. ಆ್ಯಂಡ್ ಟ್ಯುನೀಷಿಯಾದ ರಾಜಧಾನಿ ಟ್ಯುನೀಸ್ ಮತ್ತು ಅಲ್ಲಿನ ಕರೆನ್ಸಿ ಟ್ಯುನೀಷಿಯನ್ ದಿನಾರ್. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ 3ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ 2020 ಪ್ರಕಾರ 2010-20 ಅರಣ್ಯ ಪ್ರದೇಶಗಳನ್ನು ಗಳಿಸಿದ ಟಾಪ್ 10 ಪ್ರದೇಶಗಳಲ್ಲಿ ಅಥವಾ ಟಾಪ್ 10 ದೇಶಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನೋಡಿ, ಒಂದು ದಶಕ 2010-2020 ಆ ಒಂದು ಡಿಕೇಡ್ ಏನು ಬರುತ್ತೆ, ಅದರಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಗಳಿಸಿದ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಬಿಕಾಸ್ ಎಲ್ಲ ದೇಶಗಳಲ್ಲೂ ಕೂಡ ಈ ಫಾರೆಸ್ಟ್ ಲಾಸ್ ಆಗ್ತಾ ಇದ್ರೆ, ಕೆಲವೊಂದು ದೇಶಗಳಲ್ಲಿ ಈ ಫಾರೆಸ್ಟ್ ಗೇನ್ ಆಗ್ತಾ ಇದೆ, ಅಂದರೆ ಈ ಒಂದು ಅರಣ್ಯ ಪ್ರದೇಶ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 3ನೇ ಸ್ಥಾನ. ಸೊ ಚೀನಾ ಮತ್ತು ಆಸ್ಟ್ರೇಲಿಯಾದ ನಂತರ ಭಾರತ 3ನೇ ಸ್ಥಾನದಲ್ಲಿ ಬರುತ್ತೆ. ಭಾರತದಲ್ಲಿ ನಿಮಗೆ ಇದರ ಒಂದು ಮೂಲಕ ಗೊತ್ತಾಗ್ತಿರೋದೇನಪ್ಪ ಅಂತ ಹೇಳಿದ್ರೆ, ಅರಣ್ಯ ನಾಶ ಆಗ್ತಿದ್ರು ಕೂಡ ಎಷ್ಟು ನಾಶ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಸ ಅರಣ್ಯ ಪ್ರದೇಶಗಳು ಹುಡ್ತಾ ಇದ್ದಾವೆ. ನಮ್ಮ ಸರ್ಕಾರಗಳಿರಬಹುದು ಅಥವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆಯ ಒಂದು ಉತ್ತಮವಾದಂತಹ ಕಾರ್ಯದಿಂದ ಇರಬಹುದು, ಇಂತಹ ಕೆಲಸಗಳು ನಮ್ಮ ದೇಶದಲ್ಲಿ ಆಗ್ತಿದ್ದಾವೆ. ಸೊ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿ ನಮ್ಮ ದೇಶ ಇದೆ ಈ ಅರಣ್ಯ ಪ್ರದೇಶಗಳನ್ನ ಗಳಿಸಿರ್ತಕ್ಕಂಥದ್ರಲ್ಲಿ. ಸೊ ಈಗ ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶ ಎಷ್ಟು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಬಹಳ ಪ್ರಮುಖವಾಗುತ್ತೆ. ಈ ಒಂದು ಕೆಲವೊಂದು ಡೇಟಾವನ್ನ ಬಹಳಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶ 24.56%. ಕಳೆದ ವರ್ಷ ನಮ್ಮ ಅರಣ್ಯ ಮಂತ್ರಿ ಪ್ರಕಾಶ್ ಜಾವಡೇಕರ್ ಅವರು ಈ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದ್ರು. ಸೊ ಅಧಿಕೃತವಾಗಿ ನಮ್ಮ ದೇಶದಲ್ಲಿರತಕ್ಕಂತಹ ಅರಣ್ಯ ಭಾಗ ಎಷ್ಟಪ್ಪ ಅಂತ ಹೇಳಿದ್ರೆ 24.56%, 24.56%. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ನೋಟ್ ಡೌನ್ ಮಾಡ್ಕೊಳ್ಳೇಬೇಕು, ಮಿಸ್ ಮಾಡಬಾರ್ದು.
ಬಟ್ ನಿಮಗೆ ಒಂದು ವಿಚಾರ ಗೊತ್ತಿರಬೇಕು, 1988ರಲ್ಲಿ ನಾವೊಂದು ನ್ಯೂ ಫಾರೆಸ್ಟ್ ಪಾಲಿಸಿನ ಜಾರಿಗೆ ತಂದ್ವಿ, ಹೊಸ ಅರಣ್ಯ ನೀತಿಯನ್ನು ಜಾರಿಗೆ ತಂದ್ವಿ. ಅದರ ಪ್ರಕಾರ ನಮ್ಮ ದೇಶಕ್ಕೆ ಕನಿಷ್ಠ ಪಕ್ಷ 33% ಅರಣ್ಯ ಇರಬೇಕು, 33% ಆಫ್ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ನಾವು ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೇವೆ. ಅಂಡ್ ಈಗ ನಿಧಾನಕ್ಕೆ ಮೇಲೆ ಬರ್ತಾ ಇದ್ದೇವೆ. ಈಗ 24.56% ಲ್ಯಾಂಡ್ ಅರಣ್ಯ ನಮ್ಮ ದೇಶದಲ್ಲಿದೆ. ಅಂಡ್ ಮತ್ತೊಂದು ಖುಷಿ ವಿಚಾರ ಅಂತೇನಪ್ಪ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಈ ಅರಣ್ಯ ಪ್ರದೇಶ ಏರಿಕೆ ಆಗ್ತಿರ್ತಕ್ಕಂತಹದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಫಾರೆಸ್ಟ್ ಹೆಚ್ಚಾಗ್ತಾ ಇದೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಇದರ ಕುರಿತಂತೆ ಒಂದಷ್ಟು ಡೀಟೇಲ್ಸ್ ಕಳೆದ ಒಂದಷ್ಟು ತಿಂಗಳ ಮುಂಚೆ ಬಂದಿದ್ದು. ಆ್ಯಂಡ್ ಅದೇ ರೀತಿ ಯಾವ ಭಾರತೀಯ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅರಣ್ಯ ಪ್ರದೇಶ ಸಿಗುತ್ತೆ ಅಂತ ನಿಮಗೆ ಕೇಳಿದ್ರೆ ಬಹಳ ಸಿಂಪಲ್ ಆನ್ಸರ್, ಮಧ್ಯಪ್ರದೇಶನಲ್ಲಿ ಅತಿ ಹೆಚ್ಚಿನ ಅರಣ್ಯ ಪ್ರದೇಶ ಸಿಗುತ್ತೆ. ಬಟ್ ಅತಿ ಹೆಚ್ಚಿನ ಏರಿಕೆ ಆಗ್ತಿರ್ತಕ್ಕಂತಹದ್ದು ಕರ್ನಾಟಕದಲ್ಲಿ. ಆ್ಯಂಡ್ ಓವರ್ ಆಲ್ ಲ್ಯಾಂಡಲ್ಲಿ ಫಾರೆಸ್ಟ್ ಲ್ಯಾಂಡಲ್ಲಿ ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿ ಬಂದರೆ ಅರುಣಾಚಲ ಪ್ರದೇಶ ಎರಡನೇ ಸ್ಥಾನದಲ್ಲಿ ಬರುತ್ತೆ. ಇದು ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಓವರ್ ಆಲ್ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶದ ಗಳಿಕೆ ಆಗ್ತಿರ್ತಕ್ಕಂತಹದ್ದು ಚೀನಾ ದೇಶದಲ್ಲಿ. 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಲೆಜೆಂಡ್ ಆಫ್ ಅನಿಮೇಷನ್ ಪ್ರಶಸ್ತಿ 2020ಕ್ಕೆ ಯಾರು ಭಾಜನರಾಗಿದ್ದಾರೆ? ಇದು ಕೂಡ ಬಹಳ ಪ್ರಮುಖವಾಗಬಹುದು, ಕೆಲವೊಮ್ಮೆ ಪರೀಕ್ಷೆ ಕೇಳಬಹುದು, ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಬಂದಂತಹ ಪರೀಕ್ಷೆಗಳಲ್ಲಿ. ಸೊ ಅನಿಮೇಷನ್ ನಮಗೆಲ್ಲ ಗೊತ್ತಿದೆ. ಅನಿಮೇಷನ್ ಅನ್ನುವಂತಹ ಒಂದು ತಂತ್ರಜ್ಞಾನ ಇತ್ತೀಚೆಗೆಲ್ಲ ಹಲವಾರು ಮೂವೀಸ್, ಹಲವಾರು ಚಲನಚಿತ್ರಗಳು ಕೂಡ ಈ ಅನಿಮೇಟೆಡ್ ಆಗಿ ಬಂದಿರ್ತವೆ. ಸೊ ಅನಿಮೇಷನ್ಗೆ ಸಾಕಷ್ಟು ಸ್ಕೋಪ್ ಇದೆ. ಆ್ಯಂಡ್ ಈ ಅನಿಮೇಷನ್ನಲ್ಲಿ ಸಾಧನೆ ಮಾಡಿದಂತಹ ಭಾರತೀಯರಿಗೆ, ಅಂದರೆ ಈ ಲೆಜೆಂಡ್ ಆಫ್ ಅನಿಮೇಷನ್ ಒಂದು ಅಂತಾರಾಷ್ಟ್ರೀಯ ಗೌರವ ಅಲ್ಲ, ಬದಲಾಗಿ ಭಾರತೀಯರಿಂದನೇ ಕೊಡಲ್ಪಡುವಂತಹ ಭಾರತದ ಒಂದು ಪ್ರಶಸ್ತಿ. ಸೊ ಲೆಜೆಂಡ್ ಆಫ್ ಅನಿಮೇಷನ್ ಅನ್ನುವಂತಹ ಪ್ರಶಸ್ತಿಯನ್ನು 2020ರಲ್ಲಿ ಆಪ್ಷನ್ ಬಿ ಅರ್ನಬ್ ಚೌಧರಿ ಅವರಿಗೆ ಕೊಡಲಾಯಿತು. ನೋಡಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅರ್ನಬ್ ಗೋಸ್ವಾಮಿ ಅಂತ ಹೇಳಿದ್ರೆ ಅವರು ರಿಪಬ್ಲಿಕ್ ಟಿವಿಯಲ್ಲಿ ಬರ್ತಕ್ಕಂತಹ ಒಬ್ಬ ಖ್ಯಾತ ಪತ್ರಕರ್ತ, ಒಬ್ಬ ಖ್ಯಾತ ಜರ್ನಲಿಸ್ಟ್, ಒಬ್ಬ ಆಂಕರ್. ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಒಬ್ಬ ಖ್ಯಾತ ಅನಿಮೇಷನ್ ಟೆಕ್ನಿಷಿಯನ್, ಈ ಅನಿಮೇಷನ್ ತಂತ್ರಜ್ಞರಾಗಿದ್ದಂತಹ ಅರ್ನಬ್ ಚೌಧರಿ. ಅವರು ಕೆಲವೊಂದಷ್ಟು ಈ ಅನಿಮೇಟೆಡ್ ಮೂವಿಗಳನ್ನು ಕೂಡ ನಿರ್ದೇಶನ ಮಾಡಿದ್ರು ಮತ್ತು ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. 2019ನೇ ಇಸ್ವಿಯಲ್ಲಿ ಅವರು ನಿಧನ ಹೊಂದಿದ್ರು. ಸೊ ಹಾಗಾಗಿ ಅವರಿಗೆ ಮರಣೋತ್ತರವಾಗ್ಬಿಟ್ಟು ಪೋಸ್ಟಮಸ್ಲಿ ಲೆಜೆಂಡ್ ಆಫ್ ಅನಿಮೇಷನ್ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಅರ್ನಬ್ ಚೌಧರಿ ಬಹಳ ಪ್ರಮುಖ ಆಗ್ತಾರೆ. 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಕೇಂದ್ರ ಭೂವಿಜ್ಞಾನ ಸಚಿವ ಹರ್ಷವರ್ಧನ್ ರವರು ಹವಾಮಾನ ಮುನ್ಸೂಚನೆಗಾಗಿ ಯಾವ ಆ್ಯಪ್ ಅನ್ನು ಪ್ರಾರಂಭಿಸಿದ್ದಾರೆ? ನೋಡಿ, ಹರ್ಷವರ್ಧನ್ ಅವರು ಅರ್ತ್ ಸೈನ್ಸಸ್ ಅಥವಾ ಭೂವಿಜ್ಞಾನದ ಮಂತ್ರಿ ಕೂಡ ಆಗಿದ್ದಾರೆ. ಅದೇ ರೀತಿ ನಮ್ಮ ಆರೋಗ್ಯ ಮಂತ್ರಿ ಕೂಡ ಆಗಿದ್ದಾರೆ. ಸೊ ಹಲವಾರು ಪೋರ್ಟ್ಫೋಲಿಯೋಸ್ ಅಥವಾ ಖಾತೆಗಳನ್ನ ಅವರು ನಿರ್ವಹಿಸುತ್ತಿದ್ದಾರೆ. ಅವರು ಇತ್ತೀಚೆಗಷ್ಟೇ ಈ ಫೋರ್ಕಾಸ್ಟಿಂಗ್, ವೆದರ್ ಫೋರ್ಕಾಸ್ಟಿಂಗ್ ಅಥವಾ ಹವಾಮಾನ ಮುನ್ಸೂಚನೆಗಾಗಿ ಒಂದು ಆ್ಯಪ್ ಅನ್ನು ಜಾರಿಗೆ ತಂದರು. ಅದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಮೌಸಮ್. ಬಹಳ ಸಿಂಪಲ್. ಇವತ್ತಿನ ಕನ್ನಡ ದಿನಪತ್ರಿಕೆ ವಿಜಯವಾಣಿಯಲ್ಲೂ ಕೂಡ ಇದರ ಕುರಿತಂತೆ ಒಂದು ಸುದ್ದಿ ಪ್ರಕಟ ಆಗಿದೆ. ಐ ಥಿಂಕ್ ವಿಜಯ ಕರ್ನಾಟಕ ಅನ್ಸುತ್ತೆ. ಸೊ ಮೌಸಮ್ ಬಹಳ ಪ್ರಮುಖವಾದಂತಹ ಒಂದು ಆ್ಯಪ್, ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಆ್ಯಂಡ್ ಮೌಸಮ್ ಬಗ್ಗೆ ನಿಮ್ಮದು ಕೇಳಿರ್ತಿರೋದು ಪರ್ಷಿಯನ್ ವರ್ಡ್ ಆಗಿರುತ್ತೆ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಈ ಮಾನ್ಸೂನ್ ಅಂತ ನಾವೇನು ಕರಿತೀವಿ, ಮಾನ್ಸೂನ್ ಮಾರುತಗಳು ಅಂತ ನಾವೇನು ಕರಿತೀವಿ, ಇವುಗಳು ಈ ಒಂದು ಮಾನ್ಸೂನ್ ಅನ್ನುವಂಥ ಹೆಸರು ಬಂದಿದ್ದೆ ಈ ಮೌಸಮ್ ಅನ್ನುವಂತಹ ಒಂದು ಶಬ್ದದಿಂದ. ಮೌಸಮ್ ಹೋಗ್ಬಿಟ್ಟು ಮಾನ್ಸೂನ್ ಆಯಿತು. ಒಂದು ಪರ್ಷಿಯನ್ ಶಬ್ದ ಮೌಸಮ್ ಅಂತ ಹೇಳಿದ್ರೆ ಈ ಒಂದು ಹವಾಮಾನ ಅಂತ ಹೇಳಿ. ಈಗ ಹಿಂದಿಯಲ್ಲೂ ಕೂಡ ಅದನ್ನು ಕರೆಯಲಾಗುತ್ತೆ. ಮೌಸಮ್ ಅಂತ ಹೇಳಿದ್ರೆ ಈ ಒಂದು ವೆದರ್ ಹೆಂಗಿದೆ ಅಂಥೇಳಿ. ಸೊ ಅದರ ಹೆಸರಲ್ಲಿ ಈ ಫೋರ್ಕಾಸ್ಟಿಂಗ್ಗೋಸ್ಕರ, ವೆದರ್ ಫೋರ್ಕಾಸ್ಟಿಂಗ್ಗೋಸ್ಕರ ಇದನ್ನು ಲಾಂಚ್ ಮಾಡಲಾಗಿದೆ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ದ ಇಂಡಿಯಾ ವೇ ಸ್ಟ್ರಾಟಜೀಸ್ ಫಾರ್ ಎನ್ ಅನ್ಸರ್ಟೇನ್ ವರ್ಲ್ಡ್. ಈ ಪುಸ್ತಕವನ್ನು ರಚಿಸಿದವರು ಯಾರು? ಅತ್ಯಂತ ಪ್ರಮುಖವಾದಂತಹ ಒಂದು ಪುಸ್ತಕ. ನಮ್ಮ ದೇಶದ ಈ ಒಂದು ಪವರ್ ಸರ್ಕಲ್ಸ್ನಲ್ಲಿ ತುಂಬ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇತ್ತೀಚೆಗಷ್ಟೇ ಈ ದ ಇಂಡಿಯಾ ವೇ ಸ್ಟ್ರಾಟಜೀಸ್ ಫಾರ್ ಎನ್ ಅನ್ಸರ್ಟೇನ್ ವರ್ಲ್ಡ್ ಅನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದ್ರು. ಇದರ ಹೆಸರೇ ಹೇಳುವಂತೆ, ಅದರ ಟೈಟಲ್ ಸಜೆಸ್ಟ್ ಮಾಡುವಂತೆ ಇದೊಂದು ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂಥ, ಒಂದು ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಪುಸ್ತಕ ಆಗಿದೆ. ಇದನ್ನು ರಚಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಎಸ್ ಜಯಶಂಕರ್. ಸುಬ್ರಹ್ಮಣ್ಯನ್ ಜೈಶಂಕರ್ ಅವರು ಪ್ರಸಕ್ತವಾಗಿ ನಮ್ಮ ಭಾರತದ ವಿದೇಶಾಂಗ ಮಂತ್ರಿಯಾಗಿದ್ದಾರೆ. ಸೊ ಅವರು ಈ ದ ಇಂಡಿಯಾ ವೇ ಸ್ಟ್ರಾಟಜೀಸ್ ಫಾರ್ ಎನ್ ಅನ್ಸರ್ಟೇನ್ ವರ್ಲ್ಡ್ ಅನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಪುಸ್ತಕದ ಮುಖಪುಟ ಕೂಡ ಕಾಣಿಸ್ತಾ ಇದೆ. ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ಒಬ್ಬ ಸಕ್ರಿಯ ಕ್ಯಾಬಿನೆಟ್ ಮಂತ್ರಿ ಇದನ್ನು ರಚನೆ ಮಾಡಿರುವ ಕಾರಣದಿಂದ ಇದು ಸಾಕಷ್ಟು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಆ್ಯಂಡ್ ಸುಬ್ರಹ್ಮಣ್ಯಂ ಜೈಶಂಕರ್ ಅಂದರೆ ಅವರು ನಾವು ಅನ್ಕೊಂಡಂತೆ ಒಬ್ಬ ಪೊಲಿಟಿಷಿಯನ್ ಅಲ್ಲ. ಮೂಲತಃ ಅವರು 2014ರಿಂದ 2018ರವರೆಗೂ ಕೂಡ ಅವರು ನಮ್ಮ ವಿದೇಶಾಂಗ ಕಾರ್ಯದರ್ಶಿ, ಫಾರಿನ್ ಸೆಕ್ರೆಟರಿ ಆಗಿಬಿಟ್ಟು ಭಾರತೀಯ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಒಬ್ಬ ಹಿರಿಯ ರಿಟೈರ್ಡ್ IFS ಆಫೀಸರ್ ಕೂಡ ಆಗಿದ್ದಾರೆ. ಆ್ಯಂಡ್ ಇವರು ಇದಕ್ಕಿಂತ ಮುಂಚೆ USA ಅಮೆರಿಕಕ್ಕೆ ಭಾರತದ ರಾಯಭಾರಿಯಾಗಿದ್ದರು. ಅಷ್ಟೇ ಅಲ್ಲ, ಚೀನಾ ದೇಶಕ್ಕೂ ಕೂಡ ಭಾರತೀಯ ರಾಯಭಾರಿಯಾಗಿದ್ದರು. ಸೊ ಸಾಕಷ್ಟು ಈ ಒಂದು ಫಾರಿನ್ ಅಫೇರ್ಸ್, ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೈಪುಣ್ಯತೆಯನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ನೀವು ಕೂಡ ಇಲ್ಲಿ ಗಮನಿಸ್ತಿದ್ದೀರಾ, ಅಂದಿನ ಅಮೆರಿಕಾದ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಜೊತೆ ಎಸ್ ಜಯಶಂಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಫೋಟೋ. ಆ್ಯಂಡ್ ಅವರ ಬಲಭಾಗದಲ್ಲಿರ್ತಕ್ಕಂಥದ್ದು ಅವರ ಪತ್ನಿ. ಅವರು ಕೂಡ ಜಪಾನ್ ದೇಶದವರು.
ಇವರೊಬ್ಬ ಇಂಟರ್ನ್ಯಾಷನಲ್ ಮ್ಯಾನ್ ಅಂತಲೇ ಕರಿಬಹುದು. ಇವರು ರಷ್ಯನ್ ಭಾಷೆ ಮಾತಾಡ್ತಾರೆ, ಜಾಪನೀಸನ್ನು ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಹೀಗೆ ಹಿಂದಿ ಹಲವಾರು ಭಾಷೆಗಳನ್ನ ಕೂಡ ಅವರು ಬಲ್ಲವರಾಗಿದ್ದಾರೆ. ಸೊ ಹಾಗಾಗಿ ಈ ವಿದೇಶಾಂಗ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಬ್ಬ ಸೂಕ್ತವಾದಂತಹ ವ್ಯಕ್ತಿ. ಸೊ ಹಾಗಾಗಿ ಅವ್ರನ್ನ ಗುರುತಿಸ್ಬಿಟ್ಟು ಒಬ್ಬ ರಾಜಕಾರಣಿ ಅಲ್ಲದಿದ್ದರೂ ಕೂಡ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಬಿಟ್ಟು ಗುಜರಾತ್ನಿಂದ ರಾಜ್ಯಸಭೆಗೆ ಕಳಿಸ್ಬಿಟ್ಟು ಅವ್ರನ್ನ ಪ್ರಸಕ್ತವಾಗಿ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ನ ಮಾಡಲಾಗಿದೆ. ವಿದೇಶಾಂಗ ಸಚಿವ ಅಥವಾ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಎಸ್ ಜಯಶಂಕರ್ ಅವರನ್ನ ಮಾಡಲಾಗಿದೆ. ಸೊ ಇದರಲ್ಲಿ ಅತ್ಯುತ್ತಮವಾದಂತಹ ಕಾರ್ಯವನ್ನು ಕೂಡ ಅವರು ನಿರ್ವಹಣೆ ಮಾಡ್ತಿದ್ದಾರೆ. ಅಂಡ್ ಅದೇ ರೀತಿ 7 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಯಾವ ದೇಶವು ಹೊಸ ಹೈ ರೆಸಲ್ಯೂಷನ್ ಮ್ಯಾಪಿಂಗ್ ಉಪಗ್ರಹ ಜಿವಾನ್ 303 ಅನ್ನ ಉಡಾವಣೆ ಮಾಡಿತು? ಇದು ಕೂಡ ಬಹಳ ಪ್ರಮುಖ. ಇದು ಹೆಸರೇ ಹೇಳುವಂತೆ ಅದು ಆಪ್ಷನ್ ಬಿ, ಚೀನಾ ದೇಶದ ಒಂದು ಹೈ ರೆಸಲ್ಯೂಷನ್ ಮ್ಯಾಪಿಂಗ್ ಉಪಗ್ರಹ ಆಗಿರುತ್ತೆ. ಒಂದು ರಿಮೋಟ್ ಸೆನ್ಸಿಂಗ್ ಒಂದು ಉಪಗ್ರಹ, ಸ್ಯಾಟಲೈಟ್ ಅಂತ ಕರಿಬಹುದು. ಅದರ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಜಿವಾನ್ 303. ನಾವು ನಿನ್ನೆ ಅಷ್ಟೇ ಮಾತಾಡ್ತಾ ಇದ್ವಿ, ಏನು ತಿಯಾನ್ವೆನ್ 1 ಅನ್ನುವಂತಹ ಒಂದು ನೌಕೆಯನ್ನು ಅವರು ಮಂಗಳ ಗ್ರಹಕ್ಕೆ ಕಳಿಸಿದ್ರು. ಸೊ ಅದೇ ರೀತಿ ಅವರು ಮತ್ತೊಂದು ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟನ್ನು ಕೂಡ ಹಾರಿಬಿಟ್ಟಿದ್ದಾರೆ. ಅದರ ಹೆಸರು ಜಿವಾನ್ 3 ಆಗುತ್ತೆ. ಆ್ಯಂಡ್ ಅವರು ಯಾವ ಒಂದು ರಾಕೆಟನ್ನು, ಯಾವ ಒಂದು ಉಡಾವಣಾ ವಾಹನವನ್ನು ಇವರು ಬಳಸ್ತು ಅಂತ ಹೇಳಿದ್ರೆ ಲಾಂಗ್ ಮಾರ್ಚ್ 4B. ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ ಲಾಂಗ್ ಮಾರ್ಚ್ 5 ಬಗ್ಗೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಬಿಕಾಸ್ ತಿಯಾನ್ವೆನ್ 1 ಅನ್ನುವಂತಹ ಒಂದು ನೌಕೆಯನ್ನು ಏನು ಕಳಿಸಿದ್ರು ಅದನ್ನು ಈ ಲಾಂಗ್ ಮಾರ್ಚ್ 5 ಅಂತಕ್ಕಂತಹ ಒಂದು ಲಾಂಚಿಂಗ್ ವೆಹಿಕಲ್ ಅಥವಾ ರಾಕೆಟ್ನ ಮೂಲಕ ಲಾಂಚ್ ಮಾಡಲಾಯಿತು. ಬಟ್ ಇವತ್ತು ನಾವು ನೋಡ್ತಿರ್ತಕ್ಕಂತಹ ಜಿವಾನ್ 3 ಲಾಂಗ್ ಮಾರ್ಚ್ 4B ಮೂಲಕ ಹಾರಿಸಲಾಯಿತು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದಲ್ಲೂ ಕೂಡ PSLV ಇದೆ, ಅದೇ ರೀತಿ GSLV ಇದೆ, ಅದೇ ರೀತಿ GSLV Mark 3 ಇದೆ. ಸೊ ಹೀಗೆ ಬೇರೆ ಬೇರೆ ಒಂದು ವೇರಿಯಂಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಇವನ್ನ ನಾವು ಲಾಂಚಿಂಗ್ ವೆಹಿಕಲ್ಸ್ ಅಥವಾ ಉಡಾವಣಾ ವಾಹನಗಳು ಅಂತ ಕರಿತೀವಿ. ಇವುಗಳ ಕೆಲಸ ಕೇವಲ ತಮಗೆ ನೀಡಿರತಕ್ಕಂತಹ ಪೇಲೋಡ್, ಅಂದರೆ ಸ್ಯಾಟಲೈಟ್ ಇರಬಹುದು ಅಥವಾ ಬೇರೆ ಬೇರೆ ಲ್ಯಾಂಡರ್ ರೋವರ್ ಮುಂತಾದಂತಹ ಒಂದು ಪೇಲೋಡ್ ಏನಿರುತ್ತೆ ಅದನ್ನು ಸೂಕ್ತವಾದಂತಹ ಕಕ್ಷೆಗೆ ಸೇರಿಸ್ಬಿಟ್ಟು ಆ ಒಂದು ಆರ್ಬಿಟ್ಗೆ ಸೇರಿಸ್ಬಿಟ್ಟು ಬರ್ತಕ್ಕಂತಹದ್ದು ಈ ಲಾಂಚಿಂಗ್ ವೆಹಿಕಲ್ಗಳ ಕೆಲಸವಾಗುತ್ತೆ. ಸೊ ಲಾಂಗ್ ಮಾರ್ಚ್ 5 ಅಥವಾ ಲಾಂಗ್ ಮಾರ್ಚ್ 4B ಅವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ಆ್ಯಂಡ್ ಅದೇ ರೀತಿ ನಿನ್ನೆ ಮತ್ತೊಂದು ಚಿಕ್ಕ ಮಿಸ್ಟೇಕ್ ಆಗಿತ್ತು. ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಪಾಯಿಂಟ್ ಔಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ನಿಮಗೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಸೌತ್ ಚೈನಾ ಸಿ ಅತ್ಯಂತ ವಿವಾದಾತ್ಮಕವಾಗಿರ್ತಕ್ಕಂತಹ ದಕ್ಷಿಣ ಚೀನಾ ಸಮುದ್ರ ಪೆಸಿಫಿಕ್ ಸಾಗರದಲ್ಲಿ ಬರುತ್ತೆ ಅಂತ ಹೇಳಬೇಕಾಗಿತ್ತು. ಬಟ್ ಬೈ ಮಿಸ್ಟೇಕ್ ಅದನ್ನು ಹಿಂದೂ ಮಹಾಸಾಗರ ಅಂತ ಹೇಳಲಾಗಿತ್ತು. ಸೊ ಆ ಒಂದು ಎರರನ್ನು ದಯವಿಟ್ಟು ರೆಕ್ಟಿಫೈ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಮತ್ತೆ ತಪ್ಪು ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಅದು ಆ ಒಂದು ದಕ್ಷಿಣ ಚೀನಾ ಸಮುದ್ರ ಬರ್ತಕ್ಕಂತಹದ್ದು ಪೆಸಿಫಿಕ್ ಸಾಗರದಲ್ಲಿ, ಪೆಸಿಫಿಕ್ ಓಷನ್, ಅದನ್ನು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಮತ್ತೊಂದು ಹಿಂದಿನ ಕ್ಲಾಸಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ ಅದರ ಒಂದು ಕೇಂದ್ರ ಕಚೇರಿಯನ್ನು ನಾನು ಪ್ಯಾರಿಸ್ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಅದು ಖಂಡಿತ ತಪ್ಪಾಗುತ್ತೆ. ಪ್ಯಾರಿಸ್ನಲ್ಲಿ ಅದನ್ನು ಹುಟ್ಟು ಹಾಕಲಾಯಿತು. ಬಟ್ ಅದರ ಕೇಂದ್ರ ಕಚೇರಿ ಬರ್ತಕ್ಕಂತಹದ್ದು ನಮ್ಮ ಭಾರತದ ಗುರುಗ್ರಾಮ್ನಲ್ಲಿ, ಹರಿಯಾಣದಲ್ಲಿ ಬರ್ತಕ್ಕಂತಹ ಗುರುಗಾಂವ್ ಅಥವಾ ಗುರುಗ್ರಾಮ್ ಏನಿದೆ ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಒಂದು ಕೇಂದ್ರ ಕಚೇರಿ ಬರುತ್ತೆ. ಸೊ ಯಾರು ಇದನ್ನು ಪಾಯಿಂಟ್ ಔಟ್ ಮಾಡಿದ್ರೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ಇದೇ ರೀತಿ ಮಿಸ್ಟೇಕ್ಸ್ ಏನಾದರೂ ಮಾತಿನ ಬರದಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತ ಅದನ್ನು ಪಾಯಿಂಟ್ ಔಟ್ ಮಾಡೋದನ್ನು ಮರಿಬೇಡಿ. ಸೊ ದಟ್ ಅದು ಯಾರು ಕೂಡ ತಪ್ಪಾಗಿ ಅದನ್ನು ಅರ್ಥ ಮಾಡ್ಕೋಬಾರ್ದು, ಅದನ್ನು ಎಕ್ಸಾಮಲ್ಲಿ ತಪ್ಪು ಮಾಡಬಾರ್ದು. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.